ಗಿರಿ ತಗೊಳ್ಳಿ. ನೀವೇ ಸ್ಟಾರ್ಟ್ ಮಾಡಿದ್ದಲ್ಲ ಶುಭಾರಂಭ ಮಾಡಿ ಇವಾಗ. ಸ್ಟಾರ್ಟ್ ಮಾಡುವ. 49, 49 ಅಂತ ಟ್ರಾಲ್ ಮಾಡ್ತಾ ಇದ್ರು. ಅದನ್ನ ಹ್ಮ್. ಟ್ರಾಲ್ ಮಾಡಿ ಆಗಿದ್ದಿಂದ ಒಂದು ಮ್ಯಾಚ್ ಗೆದ್ದಿಲ್ಲ. ಕಂಟಿನ್ಯೂ ಎಷ್ಟನೇ ಗೆದ್ದು 6ನೇ ಮ್ಯಾಚ್ ಸೋತಿದ್ದಾರೆ. ಹೌದು, 6 ಗೆದ್ದು 6 ಸೋತ್ರು. ರೀಟ್ವೀಟ್ ನೋಡಿದ್ರಾ? ಆರ್-ಸಿ-ಬಿ ನೋಡ್ದೆ. ಮ್ಯಾಚ್. ನೋಡಿದ್ರೆ ಸಖತ್ತಾಗಿ ಮಾಡಿದಾರೆ. ಮಜಾ ಅದು ಇತ್ತು. ಕರೆಕ್ಟ್. 6th ಓವರ್ ಪವರ್ ಪ್ಲೇಗೆ 49 ರನ್ ಹೊಡೆದಿದ್ರು. 49ಕ್ಕೆ 3 ವಿಕೆಟ್ ಇತ್ತು. ಹೌದು. ಹೌದು. ಹೆಂಗಿತ್ತು ಮ್ಯಾಚ್ ಇವತ್ತು? ಇವತ್ತು ನಾಯಕನಿಲ್ಲದ ಪರ್ಮನೆಂಟ್ ನಾಯಕನಿಲ್ಲದಿದ್ರು ನಾವು ಕ್ವಾಲಿಫೈಡ್ ಆಗ್ಬಿಟ್ಟಿದೀವಿ ಇವತ್ತು. ಆಕ್ಚುಲಿ ವೆಂಕಟೇಶ್ ಅಯ್ಯರ್ಗೆ ಒಂದು ಈ ತರ ಒಂದ್ ಪ್ರಾಪರ್ ಮ್ಯಾಚ್ ಬೇಕಿತ್ತು. ಸೊ ಬಂದ ಸೂಪರ್ ಆಗಿ ಪ್ರೂವ್ ಮಾಡ್ಬಿಟ್ಟ. ಸೊ ನಮ್ಗೆ ರಜತ್ ಮಿಸ್ ಆಗಿದ್ ಫೀಲೇ ಕೊಡ್ಲಿಲ್ಲ ಆಕ್ಚುಲಿ. ಮ್ಯಾನ್ ಆಫ್ ದ ಮ್ಯಾಚ್ ಬೇರೆ. ಹೌದು. ಅಂದ್ರೆ ಫಸ್ಟ್ 11 ಅಲ್ಲಿ ಬಂದ್ ಆಡಿರೋದು. ಅಂದ್ರೆ ಹೌದು. ಲಾಸ್ಟ್ ಮ್ಯಾಚ್ ಅಲ್ಲಿ ಆಡಿದ್ರು ಅವ್ನಿಗೆ ಬ್ಯಾಟಿಂಗ್ ಚಾನ್ಸ್ ಸಿಕ್ಕಿರ್ಲಿಲ್ಲ. ಸೊ ಬ್ಯಾಟಿಂಗ್ ಆಗಿ ಸಿಕ್ಕು ಆಡಿರೋದು ಇದೆ ಫಸ್ಟ್ ಟೈಮ್. ಹೌದು, ಒಳ್ಳೆ ಮ್ಯಾಚ್ ಅಲ್ಲಿ ಒಳ್ಳೆ ಇಂಪ್ಯಾಕ್ಟ್. ಬ್ಯಾಡ್ ನ್ಯೂಸ್ ಏನಂತಂದ್ರೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕರು ನೆಕ್ಸ್ಟ್ ಮ್ಯಾಚ್ ಅವ್ನು ಆಡೋದು ಡೌಟ್ ಅನ್ಸುತ್ತೆ. ಹೌದು, ಬಟ್ ನನ್ನ ಪ್ರಕಾರ ನಾವು ಬೆತ್ತಲ್ಲೇ ಕೂರಿಸ್ಬಿಡ್ಬೋದು. ನಮ್ಗೆ 4 ಫಾರಿನ್ ಪ್ಲೇಯರ್ ಬೇಕು, ದಟ್ ಇಸ್ ಡಿಫ್ರೆಂಟ್. ಬಟ್ ಬೆತ್ತಲ್ ಫೀಲ್ಡಿಂಗ್ ಇವತ್ತು ಭಯಂಕರ ಮಾಡೋದ. ಬಟ್ ಬ್ಯಾಟಿಂಗ್ ಅಲ್ಲಿ ಅವ್ನು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಇವತ್ತು ನಮ್ ಆಕ್ಚುಲಿ ಫೇಲ್ಯೂರ್ ಅಂದ್ರೆ ಓಪನಿಂಗ್ ಏನೆ. ಮಿಕ್ಕಿದೆಲ್ಲ ಸಕ್ಸಸ್ ಏನೆ. ಸೊ ನಮ್ಗೆ ಅದ್ರ ಬದಲು ವೆಂಕಟೇಶ್ ಅಯ್ಯರ್ನ ಆಡ್ಸಿದ್ರೆ ಮೇ ಬಿ ಡಫಿನ್ ಆಡಿಸ್ಬೋದೇನೋ ಬೆತ್ತಲ್ ಜಾಗದಲ್ಲಿ. ಯಾಕಂದ್ರೆ ಒಂದು ಮ್ಯಾಚ್ ಕ್ಲಿಕ್ ಆಗಿಲ್ಲ ಇಲ್ಲಿವರೆಗೂ. ಹೌದು, ಕರೆಕ್ಟ್. ಆಕ್ಚುಲಿ ಕಾಂಬಿನೇಷನ್ ಮೇ ಬಿ ವರ್ಕೌಟ್ ಆಗ್ಬೋದು ಅನ್ಸುತ್ತೆ. ಬೆತ್ತಲ್ಲಿ ಯಾವ್ದು ಒಳ್ಳೆ ಮ್ಯಾಚ್ ಬಂದಿಲ್ಲ ಆಡಿರೋ ಹೌದು. 5-6 ಇದರಲ್ಲಿ. ಸೊ ಮೋಸ್ಟ್ಲಿ ಪಡಿಕಲ್ ಆಕ್ಚುಲಿ ಓಪನಿಂಗ್ ಚೆನ್ನಾಗಿ ಮಾಡ್ತೀವಿ ನಾವು ಹೌದು. ಫಸ್ಟ್ ಬಾಲ್ ಇಂದಾನೆ. ಸೊ ಪಡಿಕಲ್ ಓಪನಿಂಗ್ ಆಡ್ಸಿಬೇಕಾದ್ರೆ ಅಯ್ಯರ್ನ 1 ಡೌನ್ 2 ಡೌನ್ ರಜತ್ ಪಟ್ಟಿದ್ರೆ ಆದ್ಮೇಲೆ ಆಡ್ಸಿದ್ರೆ ಹೌದು ಫಾರಿನ್ ಬೌಲರ್ ಆಪ್ಷನ್ ಸಿಗುತ್ತೆ ಬೆತ್ತಲ್ ಮೊದ್ಲು. ಪಡಿಕಲ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಅಯ್ಯರ್ಗೂ ಎಕ್ಸ್ಪೀರಿಯನ್ಸ್ ಇದೆ ಓಪನಿಂಗ್ ಮಾಡಿ. ಸೊ ವರ್ಕ್ ಆಗ್ಬೋದು. ಇವತ್ತು ಆಕ್ಚುಲಿ ಬೆತ್ತಲ್ ಒಂದ್ ಕ್ಯಾಚ್ ಡ್ರಾಪ್ ಮಾಡ್ದ. ಪುಣ್ಯಕ್ಕೆ ಅದು ಎಕ್ಸ್ಪೆನ್ಸಿವ್ ಆಗ್ಲಿಲ್ಲ. ಬಟ್ ಅದಾದ್ಮೇಲೆ ಮಾತ್ರ ಭಯಂಕರ ಫೀಲ್ಡಿಂಗ್ ಮಾಡಿದ್ದು. ಲಾಸ್ಟ್ ಒಂದು 6 ಕವರ್ ಮಾಡಿದ್ನಲ್ಲ. ಸ್ಟಾಪ್ ಮಾಡಿದ್ದು. ಅದ್ ಪಡಿಕಲ್ ಯಾಕೆ ಅವ್ರು ಹೊರ ಕೂರಿಸ್ತಾರೆ ಅಂತಾನೆ ಅರ್ಥ ಇಲ್ಲ. ಅವನು ಒಳ್ಳೆ ಫೀಲ್ಡರ್. ಆಪ್ಷನ್ ಇಲ್ಲ ಅಲ್ಲ, ಬ್ಯಾಟರ್ ಅವನೊಬ್ನೇ ಅಲ್ಲ. ಆಲ್ರೌಂಡರ್ ಆಗ್ತಾರೆ ಉಳಿದವರೆಲ್ಲ. ಇಲ್ಲ ವಿರಾಟ್ ಕೊಹ್ಲಿ ಕೂರಿಸ್ಬೇಕು. ಸೊ ವಿರಾಟ್ ಕೊಹ್ಲಿ ಪಡಿಕಲ್ ಒಳಗಡೆ ಕಂಪೇರ್ ಮಾಡಿ ವಿರಾಟ್ ಕೊಹ್ಲಿ ಆಡಿಸ್ತಾರೆ, ಪಡಿಕಲ್ ಕೂರಿಸ್ತಾರೆ. ಪಟಿದಾರ್ ಕ್ಯಾಪ್ಟನ್ ಅವನ್ ಹೊರಗ್ ಕೂರಲ್ಲ. ಜೀತೇಶ್ ಕೀಪರ್ ಅವನ್ ಹೊರಗ್ ಕೂರಲ್ಲ. ಬಿಟ್ರೆ ವಿರಾಟ್ ಕೊಹ್ಲಿ ಕೂರಿಸ್ಬೋದೇನೋ ಅಂತ. ಹೆಂಗೋ ಬೌಲಿಂಗ್ ಕೊಡಲ್ಲ ಬೆತ್ತಲ್ಗೆ. ಬಟ್ ಅವನದು ಫೀಲ್ಡಿಂಗ್ ಹೆವಿ ಇದೆ ಅಲ್ಲ. ಅವ್ನು ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ ಇದ್ದಾನೆ. ಹಂಗ್ಬಿಟ್ಟು ಹೈಟ್ ಇತ್ತಲ್ಲ ಪಡಿಕಲ್. ಸೊ ಏನಾದ್ರು ಅವನಿಗಿಂತ ಬೆಟರ್ ಆಗ್ಬೋದೇನೋ ಅಂತ ಅನ್ಸ್ತು. ಸ್ಲಿಪ್ಪಲ್ಲಿ ಮಾತ್ರ ಇವತ್ತು ಒಳ್ಳೆ ಕ್ಯಾಚ್ ತಗೊಂಡ. ಸ್ಲಿಪ್ ಅಲ್ಲಿ ಚೆನ್ನಾಗ್ ಮಾಡ್ತಾನೆ ಕ್ಯಾಚಿಂಗ್. ಬ್ಯಾಟಿಂಗು ಸಖತ್ತಾಗಿ ಆಡ್ದ ಆಕ್ಚುಲಿ. ಅವನೇ ಒಂದ್ ಲೆವೆಲ್ ಫಸ್ಟ್ ಟರ್ನಿಂಗ್ ಪಾಯಿಂಟ್ ಅನ್ಸಿದ್ದು. ಹೌದು, ಫಸ್ಟ್ ಬಾಲ್ ಇಂದಾನೆ ಶುರು ಮಾಡ್ದ. ಅವನು ಇದು ಸೆಕೆಂಡ್ ಥರ್ಡ್ ಏನೋ ಈ ಸೀಸನ್ ಅಲ್ಲಿ ಫಸ್ಟ್ ಬಾಲ್ 6 ಹೊಡಿತಾ ಇರೋದು ಬಂದಾಗಿಂದ. ಆಮೇಲೆ ಇನ್ನೊಂದು ನಮ್ ಆರ್-ಸಿ-ಬಿ ಮೇಲೆ ಯಾರು ಚೆನ್ನಾಗ್ ಆಗ್ತಿದ್ದ ಬೌಲಿಂಗ್ ಯಾವಾಗ್ಲೂ. ಅವನದು ಸ್ಟಾಟ್ಸ್ ಚೆನ್ನಾಗಿತ್ತು. ಸೊ ಬಂದ ತಕ್ಷಣನೇ ಫಸ್ಟ್ ಬಾಲ್ನೇ ಒಂದು ಸ್ಟ್ರೈಕ್ ತಗೊಂಡು 6 ಹೊಡೆದ ಅವನಿಗೆ. ಸೊ ಅಲ್ಲೇ ಒಂಚೂರು ಅವನ್ನ ಸ್ವಲ್ಪ ಅನ್ಸೆಟ್ಲ್ ಮಾಡಿದ. ಅದಾದ್ಮೇಲೆ ಚಾಲ್ ಬಂದ ತಕ್ಷಣ ಚಾಲ್ಗೂ ಫಸ್ಟ್ ಬಾಲ್ 6 ಹೊಡೆದ ಅವನು. ಅದೇ ಇವತ್ತು ಆರ್-ಸಿ-ಬಿ ಕಂಪ್ಲೀಟ್ ಡಾಮಿನೇಷನ್. ಬ್ಯಾಟಿಂಗ್ ಇಂದ ಬೌಲಿಂಗ್ ಎಲ್ಲ ತುಂಬಾ ಕಡಿಮೆ ಮಿಸ್ಟೇಕ್ಸ್ ಮಾಡಿದ್ರು. ಆ ಮಿಸ್ಟೇಕ್ಸ್ ನ ಕವರ್ ಅಪ್ ಮಾಡ್ಕೊಬೇಕು. ಅದೇ ಓಪನಿಂಗ್ ಇರಬಹುದು, ಮತ್ತೆ ಬೌಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು ಕೆಲವೊಂದ್ ಟೈಮ್ ಇಟ್ ಡಿಡ್ ನಾಟ್ ಕ್ಲಿಕ್. ಫುಲ್ ಟಾಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಹಾಕೊಟ್ಬಿಟ್ವಿ ಎಷ್ಟೊಂದ್ ಕಡೆ. ಅದನ್ನ ಕಂಟೈನ್ ಮಾಡಿದ್ರೆ ಇನ್ನ ಕಡಿಮೆಲಿ ಮುಗಿಸ್ಬೋದಾಗಿತ್ತು. ಇವನ್ ನಮ್ಗೆ ಹೇಸಲ್ವುಡ್ ಆಕ್ಚುಲಿ ಪವರ್ ಪ್ಲೇ ನಲ್ಲಿ ಎಕ್ಸ್ಪೆನ್ಸಿವ್ ಆಗ್ತಿದ್ದಾನೆ. ಪವರ್ ಪ್ಲೇ ಕ್ಲಿಕ್ ಆಗಿರೋ ತುಂಬಾ ಕಡಿಮೆ. ಬಟ್ ಡೆತ್ ಓವರ್ ತುಂಬಾ ಚೆನ್ನಾಗಿ ಕವರ್ ಅಪ್ ಮಾಡ್ಕೋತಿದ್ದಾನೆ. ಭುವಿ 2 ಕಡೆ ಕ್ಲಿಕ್ ಆಗ್ತಿದ್ದಾನೆ. ಆಕ್ಚುಲಿ ಅದು ಭೂವಿಗೆ 3rd ಓವರ್ ಕೊಡ್ತಾರೆ ಅನ್ಕೊಂಡಿದ್ದೆ. ಹೆಸಲ್ವುಡ್ ಬದಲು ರಫೀಕ್ ಸಲಂದರ್ ಆದ್ಮೇಲೆ. ಯಾಕಂದ್ರೆ ಒಂದ್ ಒಳ್ಳೆ ಚೆನ್ನಾಗಿ ಸ್ವಿಂಗ್ ಆಗ್ತಿತ್ತು. ಒಳ್ಳೆ ಹೆಂಗು ಹೆಸಲ್ವುಡ್ ಲೇಟ್ ಆಗಿ ಚೆನ್ನಾಗಿ ಮಾಡ್ತಿದ್ದಲ್ಲ ಪವರ್ ಪ್ಲೇ ಆದ್ಮೇಲೆ. ಇವನ್ ಪವರ್ ಪ್ಲೇ ನ ಚೆನ್ನಾಗಿ ಮಾಡ್ತಿದ್ದ. ಸೊ ಭೂವಿನೇ ಕಂಟಿನ್ಯೂ ಮಾಡಿದ್ರೆ ಬೆಸ್ಟ್ ಇತ್ತು ಅನಿಸ್ತು. ಬಟ್ ಓಕೆ ಅಂತ ಏನೋ ಇದಾಗ್ಲಿಲ್ಲ. ಡೆತ್ ಅಲ್ಲಿ 2 ಓವರ್ ಬೇಕೇ ಬೇಕಾಗುತ್ತೆ ಭೂವಿದು. ಅಲ್ಲಿ 3rd ಓವರ್ ಕಂಟಿನ್ಯೂಸ್ ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ನಮ್ದು ಫಸ್ಟ್ ಬೌಲಿಂಗ್ ಇದ್ದಾಗ 3rd ಓವರ್ ಕೊಟ್ಟು ಆ ರಿಸ್ಕ್ ತಗೋಬಹುದು, ಲಾಸ್ಟ್ 1 ಓವರ್ ಹಾಕ್ಸ್ಕೊಂಡು. ಬಟ್ ಡೆತ್ ಅಲ್ಲಿ ಬೇಕಾದಾಗ 2 ಓವರ್ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಹೆಸಲ್ವುಡ್ ಮೂರ್ ಮಾಡಿಸ್ಕೋಬಹುದೇನೋ ಅಂತ ಅನ್ಕೊಂಡೆ. ರಫೀಕ್ ಸಲಾಮ್ ಪರ ಇರ್ಲಿಲ್ಲಲ್ಲ. ಅದು ಆಕ್ಚುಲಿ ಅದೇ ಫಾರ್ಮುಲಾನೇ ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇದಾರೆ ಆಕ್ಚುಲಿ. ಅಯ್ಯರ್ ಸ್ಟಾರ್ಟಿಂಗ್ ಸ್ಟ್ರಗಲ್ ಮಾಡ್ತಾ ಇದ್ದ, ಜಾಸ್ತಿ ಅಷ್ಟು ಕನೆಕ್ಟ್ ಆಗ್ತಾ ಇರ್ಲಿಲ್ಲ.
ಅದಾದ್ಮೇಲೆ ಒಂದು ಚಹಲ್ ಬೌಲಿಂಗ್ ಬಂದ್ಮೇಲೆ ಅವ್ನಿಗೆ ಒಳ್ಳೆ ಫಾರ್ಮ್ ಸಿಕ್ತು, ಲೆಗ್ ಹಾಕೊಟ್ಟ ಅವನು ಹೊಡಿತು, ಒಂದ್ 2 6 ಹೊಡೆದ. ಅದಾದ್ಮೇಲೆ ಕಂಟಿನ್ಯೂಸ್ ಅವ್ನ್ ಟಚ್ ಚೆನ್ನಾಗ್ ಸಿಕ್ತು. ಅದಕ್ಕಿಂತ ಮುಂಚೆ ಸ್ಟ್ರಗಲ್ ಈಸಿಯಾಗಿ ಕಾಣಿಸ್ತಾ ಇತ್ತು ಅವ್ನಿಗೆ, ಆಡಕ್ ಅಷ್ಟು ಟಚ್ ಸಿಕ್ತಿಲ್ಲ ಅಂದ್ರೆ. ಹೌದು 14 ಬಾಲ್ 13 ಸಮಥಿಂಗ್ ಇತ್ತು, ಅದಾದ್ಮೇಲಿಂದ ಫುಲ್ ಚೆನ್ನಾಗಲ್ಲ. ಮಾಡ್ದ. ಮತ್ತೆ ಲಾಸ್ಟ್ 2 overs ತುಂಬಾ ಚೆನ್ನಾಗಿ ಮಾಡ್ಬಿಟ್ರು. ಸೊ ಹೌದು. ಇನ್ನ ಒಂದ್ 10-15 ರನ್ಸ್ ಮೋಸ ಆಡಿದ್ರು. ಇಬ್ರು ಅಷ್ಟು ಫಾರ್ಮಲ್ ಇದ್ರು, ಟಿಮ್ ಡೇವಿಡ್ ಮತ್ತೆ ವೆಂಕಟೇಶ್ ಅಯ್ಯರ್. ಲಾಸ್ಟ್ ಬಟ್ ಒನ್ ಓವರ್ ಅಜತ್ ಇವನು ಚೆನ್ನಾಗ್ ಹಾಕಿದ, ಅಫ್ಘಾನಿ ಪ್ಲೇಯರ್ ಇದಾನ ಚೆನ್ನಾಗ್ ಹಾಕಿದ. ಇಷ್ಟು 4 ರನ್ 8 ರನ್ ಎಷ್ಟು ಅಷ್ಟೇ ಕೊಟ್ಟ, 8 ರನ್ ಅಷ್ಟೇ ಕೊಟ್ಟ. ಅದು ಲಾಸ್ಟ್ ಡೇವಿಡ್ 4 ಹೊಡೆದ, ಇಲ್ಲಾಂದ್ರೆ ಆ ಓವರ್ 4 ರನ್ ಅಷ್ಟೇ ಇತ್ತು. ಆಕ್ಚುಲಿ ತುಂಬಾ ವೈಡ್ ಯಾರ್ಕರ್ಸ್ ಆಗ್ತಿದ್ದ. ವೆಂಕಟೇಶ್ ಅಯ್ಯರ್ ಸ್ವಲ್ಪ ಯಾಕೋ ಸ್ಟ್ರಗಲ್ ಮಾಡ್ತಾ ಇದ್ದ. ಆಕ್ಚುಲಿ ಲಾಸ್ಟ್ ಓವರ್ ಸ್ಟ್ರಗಲ್ ಮಾಡ್ತಿದ್ದ ಸ್ವಲ್ಪ ಅವನು. ಆಮೇಲೆ ಡೇವಿಡ್ ಹೊಡೆದು ಕವರ್ ಅಪ್ ಮಾಡ್ಕೊಂಡ ಆಕ್ಚುಲಿ. ಕರೆಕ್ಟ್, ಲಾಸ್ಟ್ 2 ಓವರ್ ವೆಂಕಿ ಅಯ್ಯರ್ ಸ್ವಲ್ಪ ಸ್ಟ್ರಗಲ್ ಆಯ್ತು, ಬಟ್ ಟಿಮ್ ಡೇವಿಡ್ ಕವರ್ ಅಪ್ ಮಾಡ್ಕೊಂಡ್ಬಿಟ್ಟ. ನನಗೆ ಆಕ್ಚುಲಿ ಇದು ಫುಲ್ ಲಾಸ್ಟ್ ಸೀಸನ್ ಫೈನಲ್ಸ್ ವೈಪ್ ಕೊಟ್ಬಿಟ್ಟಿತ್ತು. ಏನಾದ್ರು ಅದು ಲಾಸ್ಟ್ ಬಾಲ್ 6 ಹೋಗ್ಬಿಟ್ಟಿದ್ರೆ ಲಾಸ್ಟ್ ಓವರ್ಗೆ 27 28 ಬೇಕಿದ್ದು. ಸೊ ಆಲ್ಮೋಸ್ಟ್ ಅದೇ ತರ ಹೋಗ್ತಾ ಇತ್ತು ಮ್ಯಾಚ್. ಮತ್ತೆ ಅದೇ ಹೇಳ್ತಿದ್ರು, ಇನ್ನೂ ಒಂದ್ ಬಾಲ್ ಇದ್ರೆ ಗೆದ್ಬಿಡ್ತಿದ್ವಿ ಅಂತ. ಲಾಸ್ಟ್ ಹೇಳ್ತಾ ಇದ್ರು. ಕರೆಕ್ಟ್. ಮತ್ತೆ ಒಂದು ವೈಡ್ ಬಾಲ್ ಅದು ರಿವ್ಯೂ ತಗೊಂಡಿದ್ದು, ಎವ್ರಿಥಿಂಗ್ ವರ್ಕ್ ಫಾರ್ RCB ಇವತ್ತು. ಕರೆಕ್ಟ್. ಆಲ್ಮೋಸ್ಟ್ ಸೇಮ್. ಈವನ್ ಶ್ರೇಯಸ್ ಅಯ್ಯರ್ ಅದೇ ವರ್ಕ್ ಔಟ್ ಆದ. ಆಲ್ಮೋಸ್ಟ್ ಸೇಮ್ ಫೀಲಿಂಗ್ ಬಂತು ಫೈನಲ್ಸ್. ಶ್ರೇಯಸ್ ಅಯ್ಯರ್ ಲಾಸ್ಟ್ ಇಯರ್ 1 ಡೌನ್ ಬರ್ತಿದ್ದ ಅಲ್ವಾ? ಈ ವರ್ಷ ಇವನು ಕೊನಾಲಿ ಬರ್ತಿದ್ದಾನೆ, ಅದಕ್ಕೆ 2nd ಡೌನ್ ಬರ್ತಿದ್ದಾನೆ. ಅವನು ಕರೆಕ್ಟ್ ಆಗಿ ವಿಕೆಟ್ ತೆಗಿತಾ ಇದಾರೆ, ಒಳ್ಳೆ ಬಾಲ್ ಹಾಕಿದ್ದಾರೆ 6 ಅಲ್ಲ. ಅವನಿದ್ರೆ ಆಕ್ಚುಲಿ ತುಂಬಾ ಸ್ವಲ್ಪ ಕಷ್ಟ ಆಗೋದು. ಒಳ್ಳೆ ವಿಕೆಟ್, ಒಳ್ಳೆ ಬೌಲಿಂಗ್ ಆಗ್ತಾ ಇದ್ದಾನೆ. ನೋಟಿಸ್ ಆಗ್ತಾ ಇಲ್ಲ ಆಕ್ಚುಲಿ, ಆದ್ರೆ ತುಂಬಾ ಒಳ್ಳೆ ಬೌಲಿಂಗ್ ಆಗ್ತಾ ಇದ್ದಾನೆ. ಯಾರ್ಕರ್ಸ್ ಚೆನ್ನಾಗ್ ಬೀಳ್ತಿದೆ, ಒಂದು ಸ್ಲೋ ರನ್ಸ್ ಅಲ್ಲಿ ಚೆನ್ನಾಗ್ ಬೀಳ್ತದೆ. ಅಲ್ಲಿ ಇಲ್ಲಿ ಒಂದೊಂದು ಹೊಡ್ಸ್ಕೊಂತಾ ಇದ್ದಾನೆ. ಆಫ್ ಕಟ್ಟರ್ಗಳು ಚೆನ್ನಾಗ್ ಆಗ್ತಾನೆ. ಹೌದು. ಬ್ಯಾಟಿಂಗ್ ಕ್ರೈಸಿಸ್ ಆಗ್ಲಿಲ್ಲ. ಕ್ರೈಸಿಸ್ ಆಗಿದ್ದಿದ್ರೆ ನಾವೆಲ್ರು ನಮ್ಮ ಇವನ್ಗೆ ಅವ್ರಿಗೆ ರೊಮ್ಯಾರಿಯಾಗ್ ಬೈಕೊಂತಿದ್ವಿ. ಫಾರ್ಮಲ್ ತಗೊಂಡಿದ್ದಾರೆ ಅಂತ. ಬೌಲಿಂಗ್ ಸಂಭವ ಮ್ಯಾನೇಜ್ ಮಾಡ್ತಾ ಇದ್ದಾನೆ, ಬಟ್ ಬ್ಯಾಟಿಂಗ್ ಆಗ್ತಿರ್ಲಿಲ್ಲ. ಮೇ ಬಿ ಅವನೇ ದೇವ್ರಿಗೆ ಬೇಡ್ಕೊಂಡಿದ್ದ ಅನ್ಸುತ್ತೆ, ಬ್ಯಾಟಿಂಗ್ ನನ್ ತನಕ ಬರ್ದೇ ಇರ್ಲಪ್ಪ ಅಂತ. ಪೇಸ್ ಇದ್ರೆ ಹೊಡಿತಾನೆ ಅವನು. ಆಕ್ಚುಲಿ ಪೇಸ್ ಬೌಲಿಂಗ್ ಸಿಕ್ಕರೆ, ಸ್ಪಿನ್ನರ್ ಸಿಕ್ಕರೆ ಯಾರು ಹೊಡೆದಿಲ್ವಲ್ಲ ಚಿನ್ನ ಅವನು. ಈ ಸೀಸನ್ ಯಾರು ಹೊಡೆದಿಲ್ಲ. ಬ್ಯಾಟಿಂಗ್ ಬಂದ್ರು ಭಯ ಆಗುತ್ತೆ, ಬೌಲಿಂಗ್ ಬಂದ್ರು ಭಯ ಆಗುತ್ತೆ, ಬಟ್ ಫೀಲ್ಡಿಂಗು ಭಯ ಆಗುತ್ತೆ ಅವನ ಹತ್ರ. ಒಂದ್ 4 ಬಿಟ್ಬಿಟ್ಟ. ಹೌದೌದು, ಯಾರು ಸದ್ಯ ತಗೊಂಡ ನಾನು ಅದೇ ಅನ್ಕೋತಿದ್ದೆ. ಅವನು ಸುಯಶ್ ಇವ್ರಿಬ್ರ ಹತ್ರ ಬಾಲ್ ಹೋದ್ರೆ ಭಯ ಆಗುತ್ತೆ. ಒಳ್ಳೆ ಫೀಲ್ಡಿಂಗ್ ಇದೆ. ಅದಕ್ಕೆ ಸುರೇಶ್ ಹೊರ ಕೂರ್ಸಿರ್ತಾರೆ 6 ಓವರ್ ಬಂದು. ಹೌದು, ಸೆಕೆಂಡ್ ಬ್ಯಾಟಿಂಗ್ ಅಂದ್ರೆ ಅದೊಂದು ಅಲ್ಲ, ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ RCB ಅದೊಂದು ಪ್ರಾಬ್ಲಮ್. ಸುರೇಶ್ 20 ಓವರ್ ಫೀಲ್ಡಿಂಗ್ ಮಾಡಿಸ್ಬೇಕು. ನಿದ್ದೆ ಮಾಡ್ತಿರ್ತಾರೆ, ಹಿಂದೆ ಬಾಲ್ ಹೋಗುತ್ತೆ, ಸುಮ್ಮನೆ ಬಿಟ್ಬಿಡ್ತಾರೆ. ಅದೆಲ್ಲ ಆಗ್ಲಿ, ಪಂಜಾಬ್ದು ನನ್ಗೆ ಇದೊಂದು ಅರ್ಥ ಆಗಲ್ಲ. ಲಾಸ್ಟ್ 3-4 ಇಯರ್ಸ್ ಇಂದ ಎಷ್ಟು 1 ಮ್ಯಾಚ್ ಗೆದ್ದಿದ್ದಾರೆ ಅಷ್ಟೇ ನಮ್ಮ ಮೇಲೆ ಅವರು. ಅದಾದ್ರೂ ಎಷ್ಟು ಅವ್ರು ಟ್ರಾಲ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಸೊ ಏನ್ ಹೇಳಕ್ ಹೋಗ್ತಿದಾರೆ ಅನ್ನೋದೇ ಅರ್ಥ ಆಗಲ್ಲ ಆಕ್ಚುಲಿ. 1 2 ಇಯರ್ಸ್ ಬ್ಯಾಕ್ ನೆನ್ಪಿದ್ರೆ ಇವನು ವಿರಾಟ್ ಕೊಹ್ಲಿ ಟ್ರೋಲ್ ಮಾಡಿದ್ರು. ಅವನೊಂದು ಡ್ಯಾನ್ಸ್ ವಿಡಿಯೋ ಮಾಡಿದ್ದ, ನೆನ್ಪಿದ? ಅದನ್ನು ಟ್ರೋಲ್ ಮಾಡಿದ್ರು ಅವರು. ಅದಾದ್ಮೇಲೆ ಮತ್ತೆ ಮ್ಯಾಚ್ ಸೋತಿದ್ರು. ಅದಾದ್ಮೇಲೆ ಈ ವರ್ಷ ಏನಕ್ಕೆ ಟಾರ್ಗೆಟ್ ಮಾಡಿ 49 ಹಾಕಿದ್ರು ಅದು ಗೊತ್ತಿಲ್ಲ. ಮತ್ತೆ ಅದಾದ್ಮೇಲೆ ಮತ್ತೆ ಸೋತಿದ್ದಾರೆ. ಬಟ್ ಅದು ಬಿಗಿನಿಂಗ್ ಅಲ್ಲಿ ಫ್ಯೂ ಮ್ಯಾಚಸ್ ಆದ ತಕ್ಷಣ ಅಲ್ಲಿ ಯಾವ ಟೀಮ್ ಪರ್ಫಾರ್ಮ್ ಮಾಡ್ತಿರ್ಲಿಲ್ಲ. ಇಟ್ ವಾಸ್ ಲೈಕ್ RCB ವರ್ಸಸ್ ಪಂಜಾಬ್ ಫೈನಲ್ಸ್, ಹಂಗೆ ಹೋಗ್ತಿದ್ದು. ಸೊ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಅವರು ಈ ಸಲಿನೂ ಇವರೇ ಬರ್ತಾರೆ ಅಂದ್ಬಿಟ್ಟು ಒಂಥರ ಹೀಟ್ ಅಪ್ ಮಾಡಕ್ಕೆ ಮಾಡಿದ್ರು. ಅದಾದ್ಮೇಲೆ 6 ಮ್ಯಾಚ್ ಬರ್ನೌಟ್ ಆಗ್ಬಿಟ್ರು. ಕರೆಕ್ಟ್, ಆ ಟ್ವೀಟ್ ಆದ್ಮೇಲೆ 6 ಮ್ಯಾಚ್ ಸೋತಿದ್ದಾರೆ. ಯಾವ್ದು ಮ್ಯಾಚ್ ಗೆದ್ದೇ ಇಲ್ಲ ಇನ್ನೂರು. ಕರೆಕ್ಟ್. ನಮಗೆ ಹೀಟ್ ಅಪ್ ಮಾಡ್ಕೊಂಡು ಅವರೇ ಬರ್ನೌಟ್ ಆಗ್ಬಿಟ್ರು. ಇವತ್ತು ಮ್ಯಾಚ್ ಸೋತಿದ್ರು ನಮ್ಗೇನ್ ಒಂಥರ ಬೇಜಾರಾಗ್ತಿರಲಿಲ್ಲ, ಯಾಕಂದ್ರೆ ಟಾಪ್ ಪೊಸಿಷನ್ ಅಲ್ಲಿ ಇರ್ತಿದ್ವಿ. CSK ಚಾನ್ಸಸ್ ಕಷ್ಟ ಆಗ್ತಿತ್ತು. ನಾನು ಅದೇ ಹೇಳೋಣ ಅಂತಿದ್ದೆ. ಬಟ್ ಆದ್ರೆ ಇವ್ರು ಟ್ವೀಟ್ ಮಾಡಿದಕ್ಕೋಸ್ಕರ ಇವ್ರ ಮೇಲೆ ಗೆಲ್ಲಬೇಕು ಅಂತ ಸ್ವಲ್ಪ ಬಂದಿದ್ದು. ಟ್ವೀಟ್ ಮಾಡಿಲ್ಲ ಆದ್ರೆ ಅಷ್ಟು ಅನ್ಸ್ತಿರ್ಲಿಲ್ಲ.
ಕರೆಕ್ಟ್. ಆಕ್ಚುಲಿ ಅದು RCB ಕಡೆಯಿಂದ ಏನು ಇಲ್ಲ ಬ್ಯಾಂಟರ್, ಇವ್ರನ್ನೇ ಜಾಸ್ತಿ ಮಾಡ್ತಾ ಇರೋದು. ಸ್ಟಾರ್ಟ್ ಮಾಡಿದ್ರು ಬ್ಯಾಂಟರ್ ಇವ್ರ ಮೇಲೆ ತಗೋತಾ ಇದಾರೆ. ಕ್ವಾಲಿಫಿಕೇಶನ್ಸ್ ನೋಡೋಣ, ಇವಾಗ RCB ಟಾಪ್ ಅಲ್ಲಂತೂ ಕನ್ಫರ್ಮ್ ಆಯ್ತು. ಟಾಪ್ 2 ಅಲ್ಲೇ ಇರುತ್ತೆ, ಟಾಪ್ 2 ಅಂತ ಕೆಳಗಡೆ ಅಂತೂ ಹೋಗಲ್ಲ. ಚಾನ್ಸ್ ಇಲ್ಲ. ಅಂದ್ರೆ ಚಾನ್ಸಸ್ ಇದ್ದಿದ್ದು ಗುಜರಾತ್ ಟೈಟನ್ಸ್ ಇಲ್ಲ ಸನ್ರೈಸರ್ಸ್ ಹೈದರಾಬಾದ್ಗೆ. ಬಟ್ ನಮ್ದು ರನ್ ರೇಟ್ ಎಲ್ಲರಿಗಿಂತನೂ ಚೆನ್ನಾಗಿದೆ. ಸೊ ನಾವು ಲಾಸ್ಟ್ ಮ್ಯಾಚ್ ಸೋತ್ರು ನಾವು ಟಾಪ್ 2 ಲೇ ಇರ್ತೀವಿ. ಸೊ ಅದು ಮಾತ್ರ ಕನ್ಫರ್ಮ್ ಆಯ್ತು. ಆಲ್ಮೋಸ್ಟ್ GT ನೆಕ್ಸ್ಟ್ ಇನ್ನೊಂದು ಟಾಪ್ 2 ಅಲ್ಲಿ ಅಥವಾ ಸನ್ರೈಸರ್ಸ್ ಬರೋ ಚಾನ್ಸಸ್ ಇರುತ್ತೆ. ರಾಜಸ್ಥಾನ್ ಅಂತೂ ಚಾನ್ಸಸ್ ತುಂಬಾ ಕಡಿಮೆ ಇವಾಗ, ಯಾಕಂದ್ರೆ ಈ ಮ್ಯಾಚ್ ಸೋತ್ರು ಅವರು. ಕರೆಕ್ಟ್. ಮೋಸ್ಟ್ಲಿ SRH ಇಲ್ಲ GTನೇ ಚಾನ್ಸ್ ಜಾಸ್ತಿ, ಯಾಕಂದ್ರೆ GT ಅಹಮದಾಬಾದ್ ಅಲ್ಲ ಮ್ಯಾಚ್ ಇದೆ CSK ಮೇಲೆ. ಅವ್ರ ಅಹಮದಾಬಾದ್ ಅಲ್ಲಿ ಅವ್ರು ಸ್ವಲ್ಪ ಕಷ್ಟನೇ. ಚೆನ್ನಾಗೂ ಆಡ್ತಿದಾರೆ. ಸೊ ಟಾಪ್ 2 GTನೇ ಬರೋದು ಚಾನ್ಸಸ್ ಜಾಸ್ತಿ ಇದೆ. ನಮ್ಗೂ ಹಂಗೆ ಅನ್ಸಿದೆ. ಫೈನಲ್ಸ್ ಅವರೇ ಬಂದ್ಬಿಡ್ತಾರೆ ನಾವು, ಯಾಕಂದ್ರೆ ಬರ್ಬಾರ್ದು ಅಂತ ನನಗೆ ಅನ್ಸ್ತಿದೆ. ಬರ್ಬೇಕು, ಬಂದ್ರೆ ಚೆನ್ನಾಗಿರುತ್ತೆ ಮ್ಯಾಚ್. ಬಟ್ ಅಹಮದಾಬಾದ್ ಅವ್ರ ಬಾಲಿಂಗ್ ವರ್ಸಸ್ ಬ್ಯಾಟಿಂಗ್ ಆಗುತ್ತೆ. ಆಕ್ಚುಲಿ ನಮ್ದು ಬಾಲಿಂಗ್ ನಮ್ದು ಸ್ಟ್ರಾಂಗ್ ಇದೆ. ಅಷ್ಟಾಗಿವೆ. ಏನಂದ್ರೆ ಅಡ್ವಾಂಟೇಜಸ್ ಜಾಸ್ತಿ ಆಗ್ಬಿಡುತ್ತೆ ಅಂತ. ಇಲ್ಲ, ನಮ್ಗೆ ಅಡ್ವಾಂಟೇಜಸ್ ಇದೆ ಆಕ್ಚುಲಿ. ಆಮೇಲೆ ಒಂದ್ ಮ್ಯಾಚ್ ಅಲ್ಲಿ ಸೋತಿದೀವಲ್ವಾ, ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಫೈನಲ್ ಇಸ್ ಅ ಡಿಫ್ರೆಂಟ್ ಗೇಮ್ ಆಲ್ ಟುಗೆದರ್. ಅಷ್ಟ್ ಲಾಸ್ಟ್ ಇಯರ್ 230 240 ಎಲ್ಲ ಸ್ಟಾರ್ ಈಸಿ ಹೊಡಿತಾ ಇದ್ರು. ಬಟ್ ಫೈನಲ್ ಅಲ್ಲಿ 190 ಹೊಡಿಯಕ್ ಕಷ್ಟಪಟ್ಟು. ಫೈನಲ್ ಪ್ರೆಷರ್ ಹ್ಯಾಂಡಲ್ ಮಾಡಿ ಅಹಮದಾಬಾದಲ್ಲಿ ಕಷ್ಟ 200+ ಎಲ್ಲ ಹೊಡೆಯೋದು. ಅವ್ರದ್ದು ಬ್ಯಾಟಿಂಗ್ ಚೆನ್ನಾಗಿದೆ ಆ ಟೋಟಲ್ಸ್ ಗೆ. ಬಟ್ ನಮ್ದ್ರಲ್ಲೂ ಏನ್ ಕಡಿಮೆ ಇಲ್ಲ, ನಮ್ದ್ರಲ್ಲೂ ಚೆನ್ನಾಗಿದೆ. ವಿರಾಟ್ ಕೊಹ್ಲಿ ಒಂದ್ ಎಂಡ್ ಅಲ್ಲಿ ಹ್ಯಾಂಡಲ್ ಮಾಡ್ಕೊಂತ ಹೋಗ್ಬಿಟ್ರೆ ಆ ಪಿಚ್ ಅಲ್ಲಿ ಆರಾಮ್ಸ್ ಹಿಡ್ಕೊಂತ ಹೋಗ್ಬಿಟ್ಟು. ಆತರ ಪಿಚಸ್ ಕೊಹ್ಲಿ ಬೇಕೇ ಬೇಕು ಒಂದ್ ಸೈಡ್. CSK ಕ್ವಾಲಿಫೈ ಆಗ್ತಾರೆ ಅನ್ಸುತ್ತಾ? ನಮ್ಮ ವೈರಿ ಕೇಳು. ನನ್ಗೆ ಆಗಲ್ಲ ಅನ್ಸುತ್ತೆ, ಡೌಟ್ ಆಗಲ್ಲ. ಅವ್ರಿಗಿದೆ ಇನ್ನು ಎಷ್ಟು 30% ಚಾನ್ಸಸ್ ಇದೆ. ನಾವೇ ಸ್ವಲ್ಪ ಚಾನ್ಸ್ ಕೊಟ್ಟಂಗ ಆಯ್ತು ಪಂಜಾಬ್ನ ಸೋಲ್ಸಿ. ನನಗೆ ರೂಢಿಯಾಗಿರ್ಬೇಕು, ಅವ್ರು ಹೆಂಗು ಸುಮಾರು ವಿಷಯದಲ್ಲಿ ಇದಾರೆ ಆಲ್ರೆಡಿ. ಅಲ್ಲ, ನಾವ್ ಚಾನ್ಸ್ ಕೊಟ್ಟಿವಿ, ಆಡೋಕೆ ಅವ್ರಿಗೆ ಪ್ಲೇಯರ್ಸ್ ಬೇಕಲ್ಲ, ಎಲ್ಲ ಹಾಸ್ಪಿಟಲ್ ಅಲ್ಲಿ ಇದಾರೆ. ಅದೇ ಒಂದು ಗೇಮ್ ನೋಡಿದೆ, ಚೆನ್ನಾಗಿತ್ತು. 2000 ಅವರು ಬ್ಯಾನ್ ಆಗಿದ್ರಲ್ಲ, 16 ಸಮಥಿಂಗ್ ಅಲ್ಲಿ ಅವ್ರ ವ್ಯಾನ್ ಪೊಲೀಸ್ ವ್ಯಾನ್ ಆಗಿತ್ತು. ಇವಾಗ ಅವ್ರ ವ್ಯಾನ್ ಆಂಬುಲೆನ್ಸ್. ಸೊ ಇವಾಗ ನಿಮ್ಗೆ IPL ಸ್ಕ್ರಿಪ್ಟೆಡ್ ಅಂತ ಅನ್ಸಿದೆ ಯಾವಾಗಾದ್ರೂ? ಅನ್ಸಿಲ್ಲ, ಬಟ್ ಕೆಲವೊಂದ್ ಕಡೆ ಫೇವರಿಂಗ್ ನಡೀತಿದೆ ಅನ್ಸ್ತಾ ಫೀಲ್ ಆಯ್ತು. ಸೊ ಈಗ ನೋಡಿ, ಎಲ್ಲದು ಅಹಮದಾಬಾದ್ ಅಲ್ಲೇ ಪ್ಲೇಯರ್ಸ್ ಇಡ್ತಾರೆ, ಅವ್ರಿಗೂ ಸಂಬಂಧನೇ ಇರ್ಲಿಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ಆಕ್ಚುಲಿ ಪಂಜಾಬ್ ಕೊಡ್ಬೋದಿತ್ತು, ಹಂಗ ಫೈನಲ್ಸ್ ಬಂದಿದ್ರು. ಪ್ಲಸ್ ಅದು GT ಮೇಲೆ ಒಂದ್ ಕ್ಯಾಚ್ ಇತ್ತಲ್ಲ ಹೋಲ್ಡರ್ದು, ಅದ್ ಕ್ಲಿಯರ್ಲಿ ಔಟ್ ಇಲ್ಲ ಅಂತ ಅನ್ಸ್ತಿದೆ. ಕ್ಲೀನ್ ಆಗಿ ಬಾಲ್ ಟಚ್ ಆಗಿತ್ತು. ಸೊ ಒಂದೆರಡ್ ಕಡೆ ಏನಾದ್ರು ಫೇವರಿಂಗ್ ನಡೀತಿದ್ಯಾ ಅಂತ ಫೀಲ್ ಬಂತು. ಮುಂಬೈದು GT ಎಲ್ಲ ಇದ್ದಾಗ, ಮುಂಚೆ ಮುಂಬೈ CSK ನಡೀತಿದ್ ಬಾಳ, ಈಗ GT ಆಡಾಗ್ತಿದ್ರೆ. ನನಗೆ ಸ್ಪೋರ್ಟ್ಸ್ ನ ಫಿಕ್ಸ್ ಮಾಡೋದು ತುಂಬಾ ಕಷ್ಟ. ಬಟ್ ನನಗೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಲೈಟ್ ಆಗಿ ಮಾಡ್ಬೋದೇನೋ ಅಂತ ಅನ್ಸುತ್ತೆ. ಯಾವ ತರ ಅಂದ್ರೆ ಗೊತ್ತಿಲ್ಲ, ನನ್ಗೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ಬಟ್ ಇನ್ ಅ ವೇ ದಟ್ ಇದು ಜಾಸ್ತಿ ವ್ಯೂವರ್ಶಿಪ್ ಬರ್ಸಕ್ ಏನ್ ಮಾಡ್ಬೋದು ಅಂತ ಆ ಆಂಗಲ್ ಅಲ್ಲಿ ನೋಡಿದ್ರೆ, ವೈ ನಾಟ್ RCB ವರ್ಸಸ್ CSK ಫೈನಲ್ಸ್? ಅದ್ ಹೆವಿ ಮಜಾ ಕೊಡುತ್ತೆ. ಅದನ್ನ ನಾನು ಯೋಚನೆ ಮಾಡ್ತಾ ಇದ್ದೆ ಆಕ್ಚುಲಿ. ಲಾಸ್ಟ್ ಸೀಸನ್ ಬೇರೆ ಧೋನಿದು, ಅದ್ರಲ್ಲಿ ಫುಲ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಂಟ್ರಿ ಕೊಟ್ಟು ಆಮೇಲೆ ಕ್ವಾಲಿಫೈಯರ್ಸ್ ಗೆದ್ದು ಅದೆಲ್ಲ ಮಾಡ್ಕೊಂಡ್ ಬಂದು RCB CSK ಫೈನಲ್ ಆದ್ರೆ ಫುಲ್ ಎಲ್ ಕ್ಲಾಸಿಕೋ ಮೂಮೆಂಟ್ಸ್ ತರ ಬರುತ್ತೆ. ಆಗೋ ಚಾನ್ಸಸ್ ಅವ್ರಿಗೆ ಗೊತ್ತು ಒಂದ್ ಸೈಡ್ ಆಗ್ಬಿಡುತ್ತೆ. ಸೊ IPL ಬುದ್ಧಿ ರೂಡ್ಸಕ್ಕೆ ಇಂಪ್ಯಾಕ್ಟ್ ಆಗ್ಬೇಕು ಕಷ್ಟ ಅಂತ CSK ತರಕ್ ಇಷ್ಟಪಡ್ತಿಲ್ಲ. ಇವಾಗ ಹೆಂಗೆ RCB ಬಾಟಮ್ ಇಂದ 2024 ಅಲ್ಲಿ ಕ್ವಾಲಿಫೈ ಬಂದ್ರು, ಆ ತರ CSK ಒಂದ್ ಕೊಟ್ಟು ಅವ್ರನ್ನ ಫೈನಲ್ಸ್ ತಂದ್ರೆ ಡೆಫಿನೆಟ್ಲಿ ಧೋನಿ ಆಡಲ್ಲ ನನ್ ಪ್ರಕಾರ. ಯಾಕಂದ್ರೆ ಈಸ್ ನಾಟ್ ಇನ್ ಫಾರ್ಮ್, ಅಂಡ್ ಇಡೀ ಸೀಸನ್ ಆಡದೆ ಡೈರೆಕ್ಟ್ ಆಗಿ ಕ್ವಾಲಿಫೈಯರ್ ಅಲ್ಲಿ ಆಡೋದು ಮೇಕ್ಸ್ ನೋ ಸೆನ್ಸ್. ಸೊ ಐ ಡೋಂಟ್ ಥಿಂಕ್ ಹಿ ವಿಲ್ ಪ್ಲೇ. ಬಟ್ ಜಸ್ಟ್ ಬಿಸ್ನೆಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಅದೊಂದು ತರ್ಬೋದೇನೋ ಅಂತ ಅನ್ಸುತ್ತೆ. ಲೀಗ್ ಮ್ಯಾಚ್ ಲಾಸ್ಟ್ ಮ್ಯಾಚ್ ಎಲ್ಲಿದೆ? ಚೆನ್ನೈಯಲ್ಲಿದೆ ಅಲ್ವಾ ಅವ್ರದ್ದು? ಹೌದು, ಅವ್ರದ್ದು 2 ಮ್ಯಾಚ್ ಇದೆ ಅನ್ಸುತ್ತೆ. SRH ಮೇಲೆ ಒಂದು, GT ಮೇಲೆ ಒಂದು. GT ಮೇಲೆ ಅಹಮದಾಬಾದ್ ಅಲ್ಲಿ ಇದೆ, ಸ್ವಲ್ಪ ಕಷ್ಟ ಅವ್ರಿಗೆ. ಬಟ್ SRH ಚೆನ್ನೈಲಿದೆ. ಅದಂಗಾದ್ರೆ ಮೋಸ್ಟ್ಲಿ ಲಾಸ್ಟ್ ಮ್ಯಾಚ್ ಚೆನ್ನೈಲಿರೋ ಮ್ಯಾಚ್ ಧೋನಿ ಆಡ್ಬೋದು ಅನ್ಸುತ್ತೆ ನನ್ನ ಅನ್ಸ್ಬಿಟ್ಟು. ಆ ಮ್ಯಾಚ್ ನ ಇದು ರಿಟೈರ್ಮೆಂಟ್ ಮ್ಯಾಚ್ ಮಾಡಿ ಫೈನಲ್ ಮ್ಯಾಚ್ ಮಾಡಿ ಮುಗಿಸ್ತಾರೆ ಅನ್ಸುತ್ತೆ. ಇಲ್ಲ, ಧೋನಿ ಈಸ್ ಆಲ್ವೇಸ್ ಅನ್ಪ್ರೆಡಿಕ್ಟಬಲ್. ಅವ್ನು ಯಾವಾಗ್ಲೂ ಒಂದು ಅನೌನ್ಸ್ಮೆಂಟ್ ಮಾಡಿ
ಈ ಮ್ಯಾಚ್ ನ ಫೇರ್ವೆಲ್ ಮ್ಯಾಚ್ ಮಾಡ್ಕೋಬೇಕು. ಅವ್ನ್ ಫೇರ್ವೆಲ್ ಮ್ಯಾಚ್ ಆಗೇ ಇಲ್ಲ, ಯಾವ ಟೆಸ್ಟ್ ಅಲ್ಲಿ ಆಗಿಲ್ಲ, ಒನ್ ಡೇ ಅಲ್ಲಿ ಆಗಿಲ್ಲ. ಈ ಜಸ್ಟ್ ಲೈಕ್ ದಟ್ ಟ್ವೀಟ್ ಮಾಡ್ತಾನೆ ಮುಗೀತು ಅಲ್ಲಿಗೆ. ಗೊತ್ತಿಲ್ಲ IPL ಅವ್ನ್ ಡಿಫರೆಂಟ್ ಆಗಿ ಇಡ್ತಾನೋ ಅಥವಾ ಆಕ್ಚುಲಿ IPL ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಅವನು ಅದನ್ನ ನೋಡ್ತಾ ಇದ್ರು ಆಕ್ಚುಲಿ, ಗೆದ್ದು ಹೋಗ್ಬೇಕು ಅನ್ನೋ ಏನೋ ಒಂದಿತ್ತು ಆಕ್ಚುಲಿ. ಅದಕ್ಕೆ 2022 ಅಲ್ವಾ, 22 ಅಥವಾ 23 ಅವ್ರು 23. ಸೊ ಗೆದ್ದಾಗ್ಲೇ ಅವನು ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ರೆ ಒಳ್ಳೆ ಎಂಡಿಂಗ್ ಆಗಿರೋದು. ಜಡೇಜಾ GT ಮೇಲೆ ಹೊಡೆದು ಗೆಲ್ಸಿದ್ರು, ಲಾಸ್ಟ್ ಬಾಲ್ 4. ಲಾಸ್ಟ್ ಬಾಲ್ 4 ಹೊಡೆದು ಒಳ್ಳೆ ಸಿನಿಮ್ಯಾಟಿಕ್ ಎಂಡ್ ಆಗಿರೋದು. ಹೌದು. ಅವ್ನ್ ಫೈನಲ್ ಶಾಟ್ಗೋಸ್ಕರ ಕಾಯ್ತಿದಾರ ಏನೋ. ಅವನೇ ಫೈನಲ್ ಶಾಟ್ ನ ಅವನೇ ಹೊಡೆದ್ ಗೆಲ್ಸೋ ಯಾವ್ದಾದ್ರು ಸ್ಕ್ರಿಪ್ಟ್ ಏನಾರು ರೆಡಿ ಮಾಡ್ತವ್ರೆ ಏನೋ. ಯಾವ್ದಾದ್ರು ಈಸಿ ಮ್ಯಾಚ್ ಕೊನೆಗೆ 5 ಬಾಲಿಗೆ ಒಂದ್ 2 ರನ್ ಬೇಕಾದಾಗ ಕಲ್ಸಿ ಇಂಪ್ಯಾಕ್ಟ್ ಆಗಿ ವಿನ್ನಿಂಗ್ ಶಾಟ್ ಹೊಡ್ಸಿ. ಭುವನೇಶ್ವರ್ ಬೌಲಿಂಗ್ ಇವತ್ತು ಇವನು ನೋಡಿದ್ರ, ಕೊಹ್ಲಿ ಒಂದ್ ಹೇಳ್ತಾ ಇದ್ನಲ್ಲ ಹಿಂಗೆ ಅಂತ. ಪ್ರಾಕ್ಟಿಕಲಿ ತುಂಬಾ ಚೆನ್ನಾಗ್ ಆಗ್ತದೆ ಬೌಲಿಂಗ್ ಆಕ್ಚುಲಿ. ಭೂಮಿ ಬೌಲಿಂಗ್ ಬಗ್ಗೆ ಮಾತೇ ಇಲ್ಲ, ಮಸ್ತ್ ಮಾತ್ರ. ಇವನ್ ಬೇರೆ ಹೆಸರು ಕೂಡ ಒಂದೊಂದ್ಸಲ ಹೊಡ್ಸ್ಕೊಂಡ್ರು ಭೂಮಿ ಕಂಟ್ರೋಲ್ ಸಕ್ಕತ್ತಾಗಿದೆ. ಏನ್ ಸ್ವಿಂಗ್, ವಿಕೆಟ್ಸ್ ಮಿನಿಮಮ್ ಪವರ್ ಪ್ಲೇ ಅಲ್ಲಿ 1-2 ವಿಕೆಟ್ ತೆಗೆದು ಕೊಡ್ತಾನೆ. 8ಕ್ಕಿಂತ ಕಡಿಮೆ ಇದೆ ಅವ್ನ ಎಕಾನಮಿ ರೇಟಿಂಗ್ ವರ್ಗು. ಇದೇ ಮ್ಯಾಚ್ ಅಲ್ಲಿ ಸ್ವಲ್ಪ ಕೊಟ್ಟಿದ್ದು ಜಾಸ್ತಿ ಅವನು. ಅದು ಕೊನೆಗಳಲ್ಲಿ ಸ್ವಲ್ಪ ಫುಲ್ ಟಾಸ್ ಹೋಯ್ತು ಒಂದು, ಆಮೇಲೆ ಲೆಂತ್ ಒಂದು ಸ್ಲಾಟ್ ಬಿತ್ತು ಒಂದೆರಡು, ಹಂಗಾಗಿ ಒಂದೆರಡು ಆಗ್ತಾ ಇರುತ್ತೆ. ಕಂಟ್ರೋಲ್ ನೋಡಿದ್ರೆ ಅದೇ ಅವನಷ್ಟು ಕನ್ಸಿಸ್ಟೆನ್ಸಿ ಯಾರಿಗೂ ಬರಲ್ಲ. ಯಾರ್ಕರ್ಸ್ ಬೇಕಂದ್ರೆ ಯಾರ್ಕರ್ಸ್ ಎಕ್ಸಾಕ್ಟ್ ಬೀಳುತ್ತೆ, ವೈಡ್ ಯಾರ್ಕರ್ಸ್ ಬೇಕಂದ್ರೆ ವೈಡ್ ಯಾರ್ಕರ್ಸ್ ಬೀಳುತ್ತೆ. ಸೂಪರ್ ಬೌಲಿಂಗ್ ಮಾತ್ರ. ಅವನಿಂದಾನೆ ಅರ್ಧಕ್ಕರ್ಧ ಉಳಿದ ಬೌಲರ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಈಸಿಯಾಗಿ. ಈಗ ವಿಕೆಟ್ಸ್ ಹೋಗ್ಬಿಟ್ಟಿರುತ್ತೆ ಮೇಲ್ಗಡೆ. ಹೌದು, ಟೀಮ್ ಕಾಂಬಿನೇಷನ್. ಅದೇನೆ ಹೇಳಕ್ ಬಂದೆ. ನಮ್ದು ಬ್ಯಾಟಿಂಗ್ ಚೆನ್ನಾಗ್ ಆದಾಗ ನಮ್ಗೆ ಒಂದ್ 3-4 ವಿಕೆಟ್ಸ್ ಹೋದ್ಮೇಲೆ ಏನಾಗುತ್ತೆ ಅನ್ನೋ ಐಡಿಯಾ ಕೂಡ ಇರಲ್ಲ. ಬಟ್ 3-4 ವಿಕೆಟ್ಸ್ ಹೋದ್ಮೇಲೆ ಏನೇನಾಗುತ್ತೆ ಅನ್ನೋದಕ್ಕೆ ಇವತ್ತು ಒಂದ್ ಎಕ್ಸಾಂಪಲ್ ಆಗ್ತಿತ್ತು. ಜಾಸ್ತಿ ವಿಕೆಟ್ಸ್ ಬಿದ್ದಿದ್ರೆ, ಯಾಕಂದ್ರೆ ಶೆಪರ್ಡ್ ಇದ್ದ. ಸೊ ಆ ತರ ಸಿಚುಯೇಷನ್ ಬಂದಾಗ ಡೆಫಿನೆಟ್ಲಿ ವಿ ನೀಡ್ ಒನ್ ಬ್ಯಾಟ್ಸ್ಮನ್, ಬಿಕಾಸ್ ರೊಮೇರಿಯೋ ಶೆಪರ್ಡ್ ಇಸ್ ನಾಟ್ ಇನ್ ದ ಫಾರ್ಮ್ ಯೆಟ್. ಇವನು ಜಿತೇಶ್ ಶರ್ಮಾದು ಫಾರ್ಮ್ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ಅವ್ನು ಬ್ಯಾಟಿಂಗ್ ಮಾಡ್ತಿದ್ದಾನೆ. ನಮ್ ಕೀಪಿಂಗ್ ರಿಪ್ಲೇಸ್ಮೆಂಟ್ ಇಲ್ವಲ್ಲ, ವಿ ನೀಡ್ ಟು ಕೀಪ್ ಹಿಮ್. ಇಲ್ಲ, ಕಾಕ್ಸ್ ಇದಾನಲ್ವಾ. ಓಕೆ, ಸೊ ತೆಗೆದು ಕಾಕ್ಸ್ ಹಾಕಿ ಆಮೇಲೆ ಜಿತೇಶ್ ಶರ್ಮಾ ಬದಲು ಇವನು ಯಾರು, ವೆಂಕಿ ಅಯ್ಯರ್. ಸೊ ಈ ಆಪ್ಷನ್ ಇದೆ ನಮ್ಗೆ. ಬಟ್ ಈ ಮೂಮೆಂಟ್ ಅಲ್ಲಿ ಸ್ವಲ್ಪ ಕಷ್ಟ. ನನ್ ಕೇಳಿದ್ರೆ ಐ ಡೋಂಟ್ ವಾಂಟ್ ಟು ಚೇಂಜ್ ಎನಿಥಿಂಗ್. ನನ್ ಕೇಳಿದ್ರೆ ಸ್ಟ್ರೇಟ್ ಸ್ವಾಪ್, ವೆಂಕಿ ಅಯ್ಯರ್ ತೆಗೆದು ರಜತ್ ಪಟಿದಾರ್ ಬರ್ತಾನೆ, ಕೀಪ್ ರೆಸ್ಟ್ ಆಫ್ ದ ಟೀಮ್ ಸೇಮ್. ಏನಂತಂದ್ರೆ ಒಂದು ಆಪ್ಷನ್ ಏನಾದ್ರು ಟ್ರೈ ಮಾಡ್ಬೋದು. ಅಂದ್ರೆ ಸಾಲ್ಟ್ ಬಂದ್ರೆ ಸಾಲ್ಟ್ ಬರ್ತಾನೆ ಆಕ್ಚುಲಿ ಇದಕ್ಕೆ, ಪ್ಲೇ ಆಫ್ ಬರ್ತಾನೆ. ನನ್ಗೆ ಆಕ್ಚುಲಿ ಲಾಸ್ಟ್ ಇಯರ್ ವೈಬೇ ಬರ್ತಿದೆ, ಎಲ್ಲ ಇದೇ ತರ ಸೇಮ್ ಆಗ್ತದೆ. ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಇಯರ್ನು ನಾವು ಸ್ಟಾರ್ಟಿಂಗ್ ಇನ್ನೇನ್ ಕ್ವಾಲಿಫೈ ಆಗ್ಬೇಕನ್ನೋದು ಸ್ವಲ್ಪ ಸ್ಟ್ರಗಲ್ ಮಾಡಿದ್ವಿ 1-2 ಮ್ಯಾಚ್. ಅದಾದ್ಮೇಲೆ ಸಡನ್ ಆಗಿ ಎಲ್ಲ ಕಂಟಿನ್ಯೂಸ್ ಗೆದ್ದು ಟಾಪ್ ಕ್ವಾಲಿಫೈ ಆದ್ವಿ. ಅದೇ ಈ ಸಲ 2 ಸರಿ ಹಂಗೆ ಆಯ್ತು. ಅದಾದ್ಮೇಲೆ ಸ್ಟಾರ್ಟ್ ಟು ಮಿಡ್ಲ್ ಮಿಸ್ ಮಾಡಿದ್ದ ಅವನು, 1-2 ಮ್ಯಾಚ್ ಮಿಸ್ ಮಾಡಿದ್ದ ನೆನಪಿದ್ರೆ. ಆಮೇಲೆ ಮತ್ತೆ ಪ್ಲೇ ಆಫ್ ಬಂದ ಅಲ್ವಾ ಅವನು. ಅವಾಗ ಅವನು ಮಗು ನೋಡಕ್ ಹೋಗಿದ್ದ, ಬಂದ್ಬಿಟ್ಟ ಇವಾಗ ಇಂಜುರಿಗೆ ಹೋಗಿರೋದು. ಇಂಡಿಯಾಗ್ ಬಂದಿದ್ದಾನೆ. ಆಮೇಲೆ ಸೋರ್ಸಸ್ ಪ್ರಕಾರ ಇದು ಪ್ಲೇ ಆಫ್ ಆಡ್ತಾನೆ ಅನ್ಸುತ್ತೆ. ಆಮೇಲೆ ನನ್ಗೆ ಇನ್ನೊಂದು ಡೌಟ್ ಇದೆ, ಇವತ್ತು ರಜತ್ ಪಟಿದಾರ್ ಬೇಕಂತ ಹೊರಗಡೆ ಕೂತಿದ್ದಾನೆ, ವೆಂಕಿ ಅಯ್ಯರ್ ಚಾನ್ಸ್ ಕೊಡಕ್ಕೆ ಅನಿಸ್ತದೆ. ಇಂಜುರಿ ಬಗ್ಗೆ ಏನು ತೋರಿಸಿಲ್ಲ. ಇಲ್ಲ, ಇಂಜುರಿ ರೀಸನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ತಲೆಗೇಟ್ ಬಿತ್ತಲ್ವಾ, ಕನ್ಕಷನ್ ರೀಸನ್ ಕೊಟ್ಟಿದ್ದಾರೆ. ಬಟ್ ಕನ್ಕಷನ್ ಆಗಿದ್ರೆ ಆ ಮ್ಯಾಚ್ ಆಡ್ತಾ ಇರ್ಲಿಲ್ಲ ಅವನು, ಅದೇ ಮ್ಯಾಚ್ ಕಂಟಿನ್ಯೂ ಮಾಡ್ದ. ಸೊ ಮೋಸ್ಟ್ಲಿ ನನ್ಗೆ ವೆಂಕಿ ಅಯ್ಯರ್ ಒಂದ್ ಚಾನ್ಸ್ ಕೊಟ್ಟು ನೋಡೋಣ, ಮತ್ತೆ ಮುಂದೆ ಪ್ಲೇ ಆಫ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಮೋಸ್ಟ್ಲಿ ಆ ಐಡಿಯಾದಲ್ಲಿ ರಜತ್ ಪಟಿದಾರ್ ಹೊರಗಡೆ ಕೂತು, ಆಮೇಲೆ ಶೆಫರ್ಡ್ಗೆ ಒಳಗಡೆ ತಗೊಂಡ್ಬರ್ಬೇಕಂದ್ರೆ ಮತ್ತೆ ಒಂದ್ ಚೇಂಜಸ್ ಬೇಕಾಗಿತ್ತು ಅಲ್ಲಿ. ಸೊ ಆ ಕಾಂಬಿನೇಷನ್ ನೋಡಕ್ಕೆ ಮೋಸ್ಟ್ಲಿ ಹೊರಗಡೆ ಕೂತಿರ್ಬೋದು ಅನಿಸ್ತಾ ಇದೆ ನನ್ಗೆ. ಎಲ್ಲಿ ಕಾಡ್ತಾನೆ ಇರ್ಲಿಲ್ಲ ಕಣ್ಣ ಡೌಟ್ ಅಲ್ಲಿ ಎಲ್ಲರೂ. ಆಮೇಲೆ ಇಂಜುರಿ ಅಂತ ಹೇಳಿ ಡಗೌಟ್ ಅಲ್ಲಿ ಕೂತ್ರೆ ಸರಿ ಇರಲ್ಲ ಅಂತ ಮೋಸ್ಟ್ಲಿ. ಜಿತೇಶ್ ಶರ್ಮಾ ಕ್ಲಿಯರ್ ಆಗಿ ಹೇಳ್ದ ಇದರಲ್ಲಿ,
ನೆಕ್ಸ್ಟ್ ಮ್ಯಾಚಿಗೆ ಅವನೇ ಕ್ಯಾಪ್ಟನ್ ಆಗಿ ವಾಪಸ್ ಬರ್ತಾನೆ, ನಾವು ರಿಸ್ಕ್ ಬೇಡ ಅಂತ ಕೂರ್ಸಿದೀವಿ ಅಂತ. ಲಾಸ್ಟ್ ಸೀಸನ್ ಕೂಡ ಜಿತೇಶ್ ಒಂದ್ ಮ್ಯಾಚ್ ಕ್ಯಾಪ್ಟನ್ಸ್ ಮಾಡಿದ್ದ ಅನ್ಸುತ್ತೆ ಅಲ್ಲ. ಹಾ ಹೌದು. captaincy ಇನ್ನೊಂದು ಮಾಡಿ- ಕೋಇನ್ಸಿಡೆನ್ಸ್ ಅಂದ್ರೆ ಅವ್ನ್ ಮಾಡಿದ್ರಲ್ಲೇ ಪ್ಲೇ ಆಫ್ ಹೋಗಿದ್ದು, ಇವತ್ತು ಅವನ್ ಓ. ಇದ್ರಲ್ಲೇ ಕೊಹ್ಲಿ ಇದಾಗಿದ್ದು. ಹೌದಾ? ಎಲ್ಲಿ ನೋಡಿದ್ವಿ ನೆನ್ಪಿದೆ ಆ ಮ್ಯಾಚ್ ನಿಮ್ಗೆ? ನಾವು ಇದು ಹೋಗಿದ್ವಲ್ಲ RCB ನೋಡಿದ್ವಿ. LSG ವರ್ಸಸ್ RCB. ಅವನೇ ಹೊಡ್ದು ಜಿತೇಶ್ ಶರ್ಮಾ ಇದು ಕಾಂತಾರ ಮೂಮೆಂಟ್. ಇಲ್ಲ ಸೆಮೀಸ್ ಕ್ವಾಲಿಫೈಯರ್ ಮ್ಯಾಚ್ ಅದು. ಇಲ್ಲ ಅಲ್ಲ, 2 ಮ್ಯಾಚ್ ಜಿತೇಶ್ ಶರ್ಮಾ ಆಡಿದ್ರು ಕ್ವಾಲಿಫೈಯರ್ ಅಲ್ಲ, ಲೀಗ್ ಮ್ಯಾಚ್ ಅದು. ಹೌದಾ? ನಾವು ದೀಪಿಕಾ ಬರ್ಡೇಗೆ ಹೋಗಿದ್ವಿ. ದೀಪಿಕಾ ಬರ್ಡೇಗೆ ಹೋಗಿದ್ದು. ಕರೆಕ್ಟ್, ಅದು ಕ್ವಾಲಿಫೈಯರ್ ಲೀಗ್ ಮ್ಯಾಚ್ ಅದು. LSG ಕ್ವಾಲಿಫೈ ಆಗಿರ್ಲಿಲ್ವಲ್ಲ, ರೈಟ್. ನಮ್ಮಿಂದಾನೇ ನಾವೇ ಹೊರಗಡೆ ಹಾಕಿದ್ವಿ ಅವ್ರನ್ನ. So ಅಂದ್ರೆ ನಾವು ಆ ಮ್ಯಾಚ್ ಆಡಿ ಕ್ವಾಲಿಫೈ ಆದ್ವಿ ಆಕ್ಚುಲಿ. ಆ ಮ್ಯಾಚ್ ಕ್ರೇಜಿ ಆಗಿತ್ತು ಅದು. ದಿಗ್ವಿಜ್ ಬ್ಯಾಟಿಂಗ್, ನೋಬಾಲು, ಅದ್ ಸಿನಿಮಾ ಮೂಮೆಂಟ್, ಆಮೇಲೆ ಮತ್ತೆ ಸಿಕ್ಸ್ ಹೊಡೆದು, ಆತರ ಒಂದ್ ಮ್ಯಾಚ್ ಸಿಗ್ಬೇಕಿತ್ತು ಆಕ್ಚುಲಿ ಜಿತೇಶ್ ಶರ್ಮಾ. ಅವನಿಗೆ ಸಿಗ್ಬೇಕಿತ್ತು, ಮುಂಬೈಗೆ RCB ಆಗಿದೆ. ಲಾಸ್ಟ್ ಬಾಲ್ 1 run 2 runs ಆಗಿದೆ. ಜಿತೇಶ್ ಶರ್ಮಾ ಬೇಕಾಗಿತ್ತು ಒಂದ್ ಮ್ಯಾಚ್ ಅಂತ. ಮೋಸ್ಟ್ಲಿ ಇವತ್ತು ಮೇಲ್ ಬರ್ತಾನ ಅನ್ಕೊಂಡೆ, ಟಿಮ್ ಡೇವಿಡ್ ಜಾಗದಲ್ಲಿ ಡೇವಿಡ್ ನನ್ಗೂ ಅದೇ ಕಳ್ಸ್ಬೇಕಿತ್ತು ಅನಿಸ್ತದೆ. ಅವನೇ ಬರ್ಬೇಕಿತ್ತು ಆಕ್ಚುಲಿ, ಅವನೇ ಕ್ಯಾಪ್ಟನ್ ಅಲ್ವಾ. ಡೇವಿಡ್ ಯೂಶಲಿ 5 ಓವರ್ ಇದ್ರೆ ಚೆನ್ನಾಗ್ ಆಡ್ತಾನೆ ಅವನು. ಅವನ್ ಆ ರೀಸನ್ ಮೇಲೆ ಕಳ್ಸಿದಾರೆ. ಬೇಕೇ ಬೇಕು. ಅದೇ ನಮ್ ಏರಿಯಾ ಆಫ್ ಕನ್ಸರ್ನ್. ಇವಾಗ ಜಿತೇಶ್ ಆಡ್ಲಿಲ್ಲ ಅಂತಂದ್ರೆ, ರೊಮ್ಯಾರಿಯೋ ಆಡ್ಲಿಲ್ಲ ಅಂದ್ರೆ ಬ್ಯಾಟಿಂಗ್ ಕೊಲಾಪ್ಸ್ ಆಗುತ್ತೆ. ಅಂದ್ರೆ ಬ್ಯಾಟಿಂಗ್ ಕೊಲಾಪ್ಸ್ ಆದಾಗ್ಲೇ ಅವ್ರಿಗೆ ಅಪರ್ಚುನಿಟಿ ಸಿಗುತ್ತೋ. ಅವರು ಆಡ್ಲಿಲ್ಲ ಅಂತಂದ್ರೆ ಬ್ಯಾಟಿಂಗ್ ವಿಲ್ ಬಿ ಇನ್ ಸೀರಿಯಸ್ ಪ್ರಾಬ್ಲಮ್. ಆ ತರ ಆಗದೆ ಇರ್ಲಿ. 2025 ಎಲ್ಲ ರಿಪೀಟ್ ಆಗ್ಲಿ ಎಕ್ಸೆಪ್ಟ್ ದ ಸ್ಟಾಂಪೀಡ್. ಹೌದೌದು. ಬಟ್ ಅಂದ್ರೆ ನನಗೆ ಬ್ಯಾಟಿಂಗ್ ಗಿಂತ ಬೌಲಿಂಗ್ ಕನ್ಸರ್ನ್ ಜಾಸ್ತಿ ಕಾಣಿಸ್ತಾ ಇದೆ. ಅಂದ್ರೆ ಹಾಕೋರೆಲ್ಲ ಚೆನ್ನಾಗ್ ಆಗ್ತಾ ಇದಾರೆ, ಬಟ್ ರಿಸ್ಕ್ ಏನಂತಂದ್ರೆ 5 ಜನ ಫಿಕ್ಸ್ ಬೌಲರ್ಸ್ ಆಗ್ಬಿಡ್ತಾರೆ. ಸೊ ನನ್ಗೆ ಅದೇ ರೀಸನ್ಗೆ ಶಫರ್ಡ್ ಮೇಲೆ ಅಷ್ಟು ಇವರು ಕಾನ್ಫಿಡೆನ್ಸ್ ತೋರಿಸಿ ಎಲ್ಲಾ ಮ್ಯಾಚ್ ಆಡಿಸ್ತಿದಾರೆ ಅನಿಸ್ತದೆ. ಯಾಕಂದ್ರೆ ಯಾವುದೇ ಕಾಂಬಿನೇಷನ್ ನೋಡ್ಕೊಂಡ್ರು ನಮಗ್ 6th ಬೌಲರ್ ಸಿಗಲ್ಲ. ಸಿಕ್ಕರೆ ನಮಗೆ ವೆಂಕಿ ಅಯ್ಯರ್ ಸಿಗ್ತಾನೆ. ಸೊ ವೆಂಕಿ ಅಯ್ಯರ್ ಮೇಲೆ ಬಟ್ ಅಷ್ಟು ಬೌಲಿಂಗ್ ಮೇಲೆ ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ ಅವ್ರು. ಬೌಲಿಂಗ್ ಮಾಡಿಲ್ಲ. ಫೋರ್ತ್ ಮ್ಯಾಚ್ ಬೌಲಿಂಗ್ ಅಲ್ಲಿ ಆಡಿದ್ರು. ಅದೇ 4th ಮ್ಯಾಚ್ ಅಲ್ಲಿ 1 ಮ್ಯಾಚ್ ಬೌಲಿಂಗ್ ಹಾಕಿಲ್ಲ ಆಕ್ಚುಲಿ. ಫೋರ್ತ್ ಅಷ್ಟೇ ಅಲ್ಲ, ಅವ್ನ್ ಲಾಸ್ಟ್ ಸೀಸನ್ KKR ಕೊನೆಗೆ ಬೌಲಿಂಗ್ ಮಾಡಿಲ್ವಂತೆ, ಜಸ್ಟ್ ಬ್ಯಾಟಿಂಗ್ ಅಷ್ಟೇ. ಅದೇ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಲ್ವಾ. ಸೊ 1-2 ಓವರ್ ಬೇಕೇ ಬೇಕಾಗತ್ತೆ. ಅದು ಶಫರ್ಡ್ ಹತ್ರನೇ ನೋಡ್ತಾ ಇದಾರೆ ಅವರು. ಶೆಫರ್ಡ್ ಆಕ್ಚುಲಿ ಈ ತರ ಸ್ಲೋ ಪಿಚಸ್ ಅಲ್ಲಿ ವರ್ಕೌಟ್ ಆಗುತ್ತೆ. ಬೇರೆ ಫ್ಲಾಟ್ ಪಿಚಸ್ ಅಲ್ಲೆಲ್ಲ ಸಿಕ್ಕಾಬಿಟ್ಟು. ಆಕ್ಚುಲಿ ಶೆಫರ್ಡ್ ಇಸ್ ಡೂಯಿಂಗ್ ವೆಲ್ ಬೌಲಿಂಗ್ ಅಲ್ಲಿ. ಲಾಸ್ಟ್ ಮ್ಯಾಚ್ ಆಡ್ಲಿಲ್ಲ, ಅದ್ರ ಲಾಸ್ಟ್ ಮ್ಯಾಚ್ ಚೆನ್ನಾಗೆ ಮಾಡಿದ್ದ ಬೌಲಿಂಗ್, ಬ್ಯಾಟಿಂಗ್ ಆಡ್ಲಿಲ್ಲ ಅಷ್ಟೇ. ಸೊ ಬೌಲಿಂಗ್ ಇವತ್ತು ಅವ್ನಿಗೆ ಬೇಗನೆ ಕೊಟ್ಟಿದ್ರು, ಬಿಕಾಸ್ ಅವ್ನಿಗೆ ಲಾಸ್ಟ್ ಅಲ್ಲಿ ಪ್ರೆಷರ್ ಅಲ್ಲಿ ಹ್ಯಾಂಡಲ್ ಮಾಡಕ್ ಬರಲ್ಲ ಅವ್ನಿಗೆ. ಸೊ ಅವ್ನ ಏನಾದ್ರು ಎಕ್ಸ್ಪೆನ್ಸಿವ್ ಆಗಿದ್ರೆ ನನ್ ಪ್ರಕಾರ ಅವರು ವೆಂಕಟೇಶ್ ಅಯ್ಯರ್ ಹೋಗಿರ್ತಿದ್ರು. ಬಟ್ ಶೆಫರ್ಡ್ ಚೆನ್ನಾಗ್ ಮಾಡೋದ್ನಲ್ಲ, ಅದಕ್ಕೆ ಇಟ್ಕೊಂಡಿದ್ದಾರೆ. ಸೊ ಬ್ಯಾಕಪ್ ಆಪ್ಷನ್ ನಮ್ಗೆ ಇವತ್ತು ವೆಂಕಟೇಶ್ ಅಯ್ಯರ್ ಇತ್ತ ಆಕ್ಚುಲಿ. ಬೌಲಿಂಗ್ ಕನ್ಸರ್ನ್ ಇಲ್ಲ, ವಿ ಹ್ಯಾವ್ ಬೌಲರ್ಸ್, ಬಟ್ ಆ ಡೇ ವರ್ಕೌಟ್ ಆಗ್ಬೇಕಷ್ಟೇ. ಇವಾಗ ಬೆಸ್ಟ್ ಪವರ್ ಪ್ಲೇ ಬೌಲರ್, ಬಟ್ ಈ ಸೀಸನ್ ಕ್ಲಿಕ್ ಆಗಿಲ್ಲ ಪವರ್ ಪ್ಲೇ ಅಲ್ಲಿ ಅವನು. ಅಂದ್ರೆ ಬೌಲಿಂಗ್ ಕನ್ಸರ್ನ್ ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ಶಫರ್ಡ್ ಇಲ್ಲ ಅಂದ್ರೆ ಬೌಲಿಂಗ್ ಕನ್ಸರ್ನ್ ಬರುತ್ತೆ ಅಂತ ಹೇಳ್ತಿದ್ದೆ. ಅಂದ್ರೆ ಇವತ್ತು ಸುಯೇಶ್ ಶರ್ಮಾ ಎಕ್ಸ್ಪೆನ್ಸಿವ್ ಆದ. ಆಮೇಲೆ ರಸಿಕ್ ಸಲಾಮ್ದರ್ದು ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ರೂನು ಭೂವಿ ಹೇಸಲ್ವುಡ್ ತರ ಕಾನ್ಫಿಡೆನ್ಸ್ ಸಿಕ್ತಿಲ್ಲ ನಮ್ಗೆ ಇನ್ನು. ಅಲ್ಲಿ ಇಲ್ಲಿ ಮಿಡ್ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾನೆ. ಸೊ ಎಲ್ಲೋ ಒಂದ್ ಕಡೆ 1 ಓವರ್ 2 ಓವರ್ ಬೇಕೇ ಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಐದರ್ ನಾವು ಶೆಫರ್ಡ್ ಹತ್ರ ನೋಡ್ಬೇಕು, ಇಲ್ಲ ಯಾರು ವೆಂಕಿ ಅಯ್ಯರ್ ಹತ್ರ ನೋಡ್ಬೇಕು. ಸೊ ಇಬ್ರಲ್ಲಿ ಜಾಸ್ತಿ ಬೌಲಿಂಗ್ ಮಾಡ್ತಿರೋದೇ ಶೆಫರ್ಡ್. ನನ್ಗೆ ಅದೇ ರೀಸನ್ಗೆ RCB ಕಂಟಿನ್ಯೂಸ್ ಶೆಫರ್ಡ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ತೋರಿಸಿ ಅಷ್ಟು ಫೇಲ್ಯೂರ್ಸ್ ಆದ್ರೂ ಇಟ್ಕೊಂಡು ಹೋಗ್ತಿದಾರೆ ಅನ್ಸ್ತದೆ. ಆದ್ರೆ ವೆಂಕಿ ಅಯ್ಯರ್ದ್ ಏನ್ ಪ್ರಾಬ್ಲಮ್ ಅಂದ್ರೆ ಇಷ್ಟ್ ಚೆನ್ನಾಗ್ ಆಡಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಅವ್ನು ಆಡೋದ್ ನನ್ಗೆ ತುಂಬಾ ಡೌಟ್ ಆಗ್ತದೆ. ಅದೇ ಮೋಸ್ಟ್ಲಿ ಬೆತ್ತಲ್ ಜಾಗದಲ್ಲಿ ಏನಾದ್ರು ಟ್ರೈ ಮಾಡ್ಬೋದು, ಏನ್ ಮಾಡ್ತಾರೋ ನೋಡ್ಬೇಕು. ಅದೊಂದು ಚೆನ್ನಾಗಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಬೆತ್ತಲ್ ಜಾಗದಲ್ಲಿ ವೆಂಕಿ ಅಯ್ಯರ್ ಆಡ್ಸಿ, ಅಂದ್ರೆ ಪಡಿಕಲ್ ಕೊಹ್ಲಿ ಓಪನಿಂಗು, ವೆಂಕಿ ಅಯ್ಯರ್ 3rd, ಆಮೇಲೆ ಪಟಿದಾರ್ 4, ಆಮೇಲೆ ಕೆಳಗಡೆ ಡಫಿನ್ ತಗೊಂಡ್ಬರ್ಬೋದು. ಹೌದು, ಬಟ್ ಚೇಂಜಸ್ ಇವಾಗ ಮಾಡ್ತಾರ ನನ್ಗೆ ಡೌಟ್ ಅನಿಸ್ತಿದೆ. ಯಾಕಂದ್ರೆ ಲಾಸ್ಟ್ ಇಯರ್ನು ಅಬ್ಸರ್ವ್ ಮಾಡಿದ್ರೆ ಒಂಚೂರು ಫೇಲಿಯರ್ಸ್ ಆದ್ರೂ ನಾವು ಜಾಸ್ತಿ ಚೇಂಜ್ ಮಾಡ್ಲಿಲ್ಲ. ಲಿವಿಂಗ್ಸ್ಟನ್ ಬಿಟ್ರೆ ಮತ್ತೆ ಯಾರನ್ನೂ ಹೊರಗೆ ಕೂರ್ಸ್ಲಿಲ್ಲ ನಾವು.
ಬಟ್ ಅವನು ಲಾಸ್ಟ್ ಫೈನಲ್ ಬಂದು ಅವನು ಚೆನ್ನಾಗಿ ಆಡಿ ಫೈನಲ್ಸ್ ಅಲ್ಲಿ 2-3 ಸಿಕ್ಸ್ ಹೊಡೆದ್ ಕೊಟ್ಟ. ಹೌದು ಒಳ್ಳೆ ಕ್ಯಾಚ್ ಅವ್ನ ಇದ್ದಾರೆ. ಅಷ್ಟ್ ಹೈಲೈಟ್ ಆಗಿಲ್ಲ, ಬಟ್ ಅವ್ನ ಕಂಟ್ರಿಬ್ಯೂಷನ್ ಇತ್ತು ಅದ್ರ ಮ್ಯಾಚ್ ಅಲ್ಲಿ. ಮಯಾಂಕ್ ಇವನು ಮಯಾಂಕ್ ಒಳ್ಳೆ ಒಳ್ಳೆ ಕಾಂಟ್ರಿಬ್ಯೂಷನ್ ಇತ್ತು. ಕರೆಕ್ಟ್. ಅದು ಆ ಸಿಚುಯೇಷನ್ ಅಲ್ಲಿ ಬಂದು ಅಷ್ಟು ಆಡಿದ್ದು ಗ್ರೇಟ್. ಆಮೇಲೆ ಬೌಲಿಂಗ್ ಬಗ್ಗೆ ಜಾಸ್ತಿ ವರಿ ಮಾಡ್ಕೊಬೇಡಿ, ಯಾಕಂದ್ರೆ ಅಹಮದಾಬಾದ್ ಪಿಚ್ ಅಲ್ಲಿ ಇರೋದು, ಅಲ್ಲಿ ಶೆಫರ್ಡ್ ಚೆನ್ನಾಗಿ ಬಂದೇ ಬರುತ್ತೆ. ಆಮೇಲೆ ಶ್ರೇಯಸ್ ಚೆನ್ನಾಗ್ ಬರುತ್ತೆ ಅಲ್ಲಿ, ಯಾಕಂದ್ರೆ ಇದು ಅಲ್ವಾ ಗ್ರೌಂಡ್ ದೊಡ್ಡದಿದೆ ಅಲ್ವಾ, ಸೊ ಸ್ಪಿನ್ನರ್ಸ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅಲ್ಲಿ. ಆಮೇಲೆ ಚೆನ್ನಾಗೂ ಮಾಡ್ತಿದ್ದಾನೆ, ಅಲ್ಲಿ ಇಲ್ಲಿ ಒಂದ್ ಕಡೆ ಮಿಸ್ ಆಗ್ತಿದೆ ಅನ್ನೋದ್ ಬಿಟ್ರೆ ಚೆನ್ನಾಗೆ ಬೌಲಿಂಗ್ ಮಾಡ್ತಾ ಇದಾರೆ. ಬಟ್ ಇವತ್ 4th ಓವರ್ ಏನಕ್ಕೆ ಕೊಟ್ರು ಅವ್ನಿಗೆ ಅಂತ ಅರ್ಥ ಆಗ್ಲಿಲ್ಲ ನನ್ಗೆ. ಎಲ್ಲೋ ಒಂದ್ ಕಡೆ 4th ಓವರ್ ಕೊಟ್ಟು ರಿಸ್ಕ್ ತಗೊಂಡ್ರು ಅನ್ನಿಸ್ತದೆ, ಯಾಕಂದ್ರೆ ಕೃಣಾಲ್ ಪಾಂಡ್ಯ ಚೆನ್ನಾಗ್ ಬೌಲಿಂಗ್ ಮಾಡ್ತಾ ಇದ್ದ, ಎಲ್ಲೋ ಒಂದ್ ಕಡೆ ಅವ್ನಿಗೆ ಕೊಡ್ಬೋದಿತ್ತು. ಒಂದೊಂದ್ ದಿವಸ ಎಲ್ಲೋ ಒಂದೊಂದ್ ಮ್ಯಾಚ್ ಚೆನ್ನಾಗ್ ಆಡ್ತಾನೆ, ಅದು ಒಂದ್ ಕನ್ಸರ್ನಿಂಗ್ ಪಾಯಿಂಟ್. 2 ಪಾಯಿಂಟ್ ಇದೆ, ಶೆಫರ್ಡ್ ಪ್ಲಸ್ ಸುಯೇಶ್. ಬಿಟ್ರೆ ಉಳಿದಿದ್ದೆಲ್ಲ ಒಳ್ಳೆ ಸ್ಪಿನ್ ಆಗ್ತಾ ಇದ್ದಾನೆ ಬೇರೆ ಟೀಮ್ಸ್ ಗೆಲ್ಲ ಕಂಪೇರ್ ಮಾಡಿದ್ರೆ. ಆಮೇಲೆ ಇಂಪಾರ್ಟೆಂಟ್ ಬ್ರೇಕ್ ಥ್ರೂಸ್ ಎಲ್ಲ ಕೊಡ್ತಿದ್ದಾರೆ. ಆಮೇಲೆ ಶೆಫರ್ಡ್ ಒಳ್ಳೆ ಬ್ರೇಕ್ ಥ್ರೂ ಕೊಡ್ತಿದ್ದಾನೆ ಮಿಡ್ಲ್ ಒಂದೊಂದ್ಸರಿ. ಒಳ್ಳೆ ಬೌಲಿಂಗ್ ಆಗ್ತಿದ್ದಾನೆ. ಸ್ವಲ್ಪ ಕಂಟ್ರೋಲ್ ಮೇಲೆ ವರ್ಕ್ ಮಾಡ್ಬೇಕು. ಇವತ್ತು ಫಸ್ಟ್ ಓವರ್ ಅಂತೂ ಎಲ್ಲ ಆಫ್ ಪಿಚ್ಗೆ ಹಾಕೊಡ್ತಾ ಇದ್ದ, ಆಮೇಲೆ 6 ಹೊಡೆದ ಮೇಲಿಂದ ಸ್ವಲ್ಪ ಮುಂದಾಕಕ್ ಶುರು ಮಾಡ್ದ. ಅದನ್ನ ಮುಂಚೆಯಿಂದಾನೆ ಮಾಡ್ಬೋದಿತ್ತು. ಆಫ್ ಪಿಚ್ಗೆಲ್ಲ ಈ ಲೆವೆಲ್ ಅಲ್ಲಿ ಹಾಕೋದು. ಅಂದ್ರೆ ಇನ್ನೊಂದ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಅವ್ನು ಲಾಸ್ಟ್ ಮ್ಯಾಚ್ ಆಡಿರ್ಲಿಲ್ಲ, ಸ್ವಲ್ಪ ಎಲ್ಲೋ ಇದು ಅದೇ ಸಿಟ್ಟಲ್ಲಿ ಹಾಕೋದಂತೀರಾ? ಅಲ್ಲ, ಕಂಟಿನ್ಯೂಷನ್ ಇರಲ್ಲ ಅಲ್ವಾ, ಗೇಮ್ ಪ್ರಾಕ್ಟೀಸ್ ಬೇರೆ ಆಗುತ್ತೆ, ಇದು ಪ್ರಾಕ್ಟೀಸ್ ಬೇರೆ ಆಗುತ್ತೆ. ಗೇಮ್ ಪ್ರಾಕ್ಟೀಸ್ ಇದ್ದಾಗ ಒಳ್ಳೆ ಟಚ್ ಅಲ್ಲಿ ಇರ್ತಾರೆ. ಅವನು ಆಲ್ಮೋಸ್ಟ್ ಒಂದ್ ಮ್ಯಾಚ್ ಹೋಗೋದು ಒಂದ್ ಮ್ಯಾಚ್ ಬರೋದು ಅದೇ ತರನೇ ಆಗಿದೆ. 3 ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ದಾನ ಅವನು. ಹೌದೌದು, ಏನ್ ಬೇಕಲ್ಲ ಸ್ಪಿನ್ ಪಿಚಸ್ ಇದ್ರೆ ಅವ್ನು ತಗೋಬೇಕು, ಇಲ್ಲಾಂದ್ರೆ ಯೂಸ್ ಆಗಲ್ಲ, ಏನು ಮಾಡಕ್ಕಲ್ಲ. ಮತ್ತೆ ಕೊಹ್ಲಿ ಸವಾಸ ಮಾಡಿ ಮಾಡಿ ನಮ್ ಟಿಮ್ ಡೇವಿಡ್ ಫುಲ್ ರಿವೆನ್ಸ್ ತಗೊಳಕ್ಕೆ ಮಾಡ್ಬಿಡಿ ಅವನೇ. ಹೌದು, ಸ್ವಲ್ಪ ಸಖತ್ತಾಗಿತ್ತು ಸೆಲೆಬ್ರೇಷನ್ ಮಾತ್ರ. ಲಾಸ್ಟ್ ಕ್ಯಾಚ್ ಹಿಡಿದ್ಮೇಲೆ ಇವತ್ತು ಆಕ್ಚುಲಿ ಅಗ್ರೆಷನ್ ಜಾಸ್ತಿನೇ ಇತ್ತು RCB ಫೀಲ್ಡ್ ಅಲ್ಲಿ. ಅಂತ ಅರ್ಥ ಆಗ್ಲಿಲ್ಲ. 49 for 1 ಟ್ರಾಲ್ ಅಲ್ಲ ಅನ್ಕೊಂತೀನಿ ನಾನು. ಅದಕ್ಕೆ ಅಲ್ಲ, ಇಂಟೆನ್ಷನಲಿ ಮಾಡಿದ್ರು ಟಾಲ್. ಆಮೇಲೆ ಅದ್ರ ಹಿಂದೆ RCB ಕಡೆಯಿಂದ ಏನು ಇರ್ಲಿಲ್ಲ, ರೀಸನ್ ಇರ್ಲಿಲ್ಲ ಏನು. ಲಾಸ್ಟ್ ಇಯರ್ ಅವ್ರು ನೋಡ್ದಿದೀವಿ ಅನ್ನೋದೊಂದ್ ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಅವ್ರ ಕಡೆಯಿಂದಾನೇ ಜಾಸ್ತಿ ಏನಂತಾರಲ್ಲ ಟ್ರಿಕ್ ಮಾಡ್ತಾ ಇದ್ರು, ಅದು ಮಾಡ್ತಾ ಇದ್ರು ಅಂತ. ಆಕ್ಚುಲಿ ವೆಂಕಟೇಶ್ ಅಯ್ಯರ್ದು ಸೆಲೆಬ್ರೇಷನ್ ಸಗತ್ತಾಗಿತ್ತು, ಇಂಪ್ಯಾಕ್ಟ್ ಪ್ಲೇಯರ್ ತರ. ಅದು ತಲಪತಿ ವಿಜಯ್ ಏನೋ ಸೆಲೆಬ್ರೇಷನ್ ಅಂತ. ಇಂಪ್ಯಾಕ್ಟ್ ರೂಲ್ ತರ ಅನ್ಕೊಂಡೆ, ಇಂಪ್ಯಾಕ್ಟ್ ಆಗಿ ಬರ್ತಾನಲ್ಲ ಯಾವಾಗ. ಇಲ್ಲ, ಇಂಪ್ಯಾಕ್ಟ್ ರೂಲ್ ಇದ್ರು ಇರ್ಬೋದು, ಗೊತ್ತಿಲ್ಲ, ಅವನೇ ಹೇಳಿದ್ರು. ಅದು ಡಿಫ್ರೆಂಟ್ ಆಗಿತ್ತು, ನನ್ಗೂ ಅನ್ನಿಸ್ತು ಏನದ್ ಮೀನಿಂಗ್ ಅಂತ. ಚೆನ್ನಾಗಿತ್ತು ಆಕ್ಚುಲಿ. ಹೌದು, ನೀವ್ ಹೇಳಿದ್ಮೇಲೆ ನಂಗೆ ವಿಜಯ್ದು ನೆನಪಾಯ್ತು. ವಿಜಯ್ದು ಸ್ವಲ್ಪ ಒಂದ್ ಬರುತ್ತೆ, ವಿಜಯ್ದು ಏನೋ ಒಂದ್ ಆತರ ಏನೋ ಇದೆ ಅಂತ. ಆತರ ಒಂದು ಪೋಸ್ ನೋಡಿದ್ದೆ, ಬಟ್ ಅವ್ನ್ ಮಾಡಿದ ತಕ್ಷಣ ನಂಗೆ ಇಂಪ್ಯಾಕ್ಟ್ ನೆನಪಾಯ್ತು. ಕೇಳ್ದಾಗ ಹೇಳ್ದ ಆಕ್ಚುಲಿ ಅವನು ಪ್ರೆಸೆಂಟೇಶನ್ ಅಲ್ಲಿ, ನಿಮ್ ಚಾನ್ಸ್ ಸಿಕ್ತಲ್ಲ ಸಡನ್ ಅವಾಗ ಇದು ಹರ್ಟ್ ಆಗುತ್ತೆ ಹಂಗೆ ಅಂದಾಗ, ಆಬ್ವಿಯಸ್ಲಿ ಹೇಳ್ಬೇಕಂದ್ರೆ ಹರ್ಟ್ ಆಗೇ ಆಗುತ್ತೆ. ಬಟ್ ಏನ್ ಮಾಡಕ್ ಆಗಲ್ಲ, ಟೀಮ್ ಕಾಂಬಿನೇಷನ್ ಆತರ ಬರ್ತಾ ಇದೆ. ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿದ್ದೆ, ಇವತ್ ಚಾನ್ಸ್ ಸಿಕ್ತು, ಇವತ್ ನಾನ್ ಪ್ರೂವ್ ಮಾಡಿದೀನಿ ಅಂತ ಹೇಳ್ದ. ಬಟ್ ಪ್ರೂವ್ ಮಾಡಿದ್ರು ಮುಂದೆ ಚಾನ್ಸ್ ಸಿಗುತ್ತೆ ನನ್ಗೆ. ನೋಡ ನೆಕ್ಸ್ಟ್ ಮ್ಯಾಚ್ ಹೆಂಗಿದ್ರು ಟಾಪ್ 2 ಪಕ್ಕ ಆಗಿದೆ, ಸೊ ಹಾಗಂತ ಇನ್ನೊಂದ್ ಚಾನ್ಸ್ ಏನಾದ್ರು ಕೊಡ್ಬೋದೇನೋ. ಸಾಲ್ಟ್ ಏನಾದ್ರು ಕನ್ಫರ್ಮೇಶನ್ ಸಿಗ್ಲಿಲ್ಲ ಅಂದ್ರೆ ಅವಾಗ ಮೋಸ್ಟ್ಲಿ ನೀವ್ ಹೇಳಿದ ಕಾಂಬಿನೇಷನ್ ನೋಡ್ಬೋದು. ಈವನ್ ಮಯಾಂಕ್ ಅಗರ್ವಾಲ್ ಕೂಡ ಲಾಸ್ಟ್ ಟೈಮ್ ಪಡಿಕಲ್ ಜಾಗದಲ್ಲಿ ಬಂದಿದ್ನಲ್ಲ, ಈ ಸರಿ ಚಾನ್ಸ್ ಸಿಕ್ಕಿಲ್ಲ. ಈ ಸರಿ ಎಲ್ಲೋ ನಮ್ಮವ್ರೆ ತಗೋಬೇಕಿತ್ತು ಅನ್ಸ್ತದೆ. ಅವ್ನು ಫೈನಲ್ ಅಲ್ಲೂ ಒಳ್ಳೆ ಆಟ ಆಡಿದ್ದ, ಅಷ್ಟೆಲ್ಲ ಚೆನ್ನಾಗ್ ಆಡಿದ್ಮೇಲೆ ಯಾರು ತಗೊಂಡಿಲ್ಲ ಆಕ್ಚುಲಿ ಅವ್ನಿಗೆ. ತುಂಬಾ ಜನ ಆಗ್ಬಿಟ್ರೆ ಕಷ್ಟ, ಎಲ್ಲ ಬೆಂಚಲ್ಲಿ ಕೂತ್ಕೊಬೇಕು. ಇವ್ ನೋಡಿ ವೆಂಕಟೇಶ್ ಅಯ್ಯರೇ ಬೆಂಚ್ ಪ್ಲೇಯರ್ ನಮ್ಗೆ, ಅವನು ಬೆಂಚ್ ಅಲ್ಲಿ ಇರ್ಬೇಕಿತ್ತು. ಗೇಮ್ ಅಲ್ಲಿ ಇದ್ರು ಚಾನ್ಸ್ ಸಿಗಲ್ಲ ಅವ್ನಿಗೆ. ಯಾರಿಗೆ? ಬರೀ ಫೀಲ್ಡಿಂಗ್ ಮಾಡ್ತಾನೆ ಮನೀಶ್ ಪಾಂಡೆ. ಒಳ್ಳೆ ಕ್ಯಾಚ್ ಮೊನ್ನೆ ನೋಡಿದ್ರ, ನಿನ್ನೆ ಮ್ಯಾಚ್ ಅಲ್ಲೂ ಒಳ್ಳೆ ಫೀಲ್ಡಿಂಗ್ ಮಾಡ್ತಾ ಇದ್ದ. ನಾನು ಬೇರೆ ಮ್ಯಾಚ್ ಸ್ವಲ್ಪ ಕಮ್ಮಿನೇ ನೋಡೋದು. ನಾನು ಅಷ್ಟೇ, RCB ಒಂದೇ ಬಾಲ್ ಟು ಬಾಲ್ ನೋಡೋದು. ಇತ್ತೀಚೆಗೆ ಕೊನೆಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ಪ್ಲೇ ಆಫ್ಸ್ ಬರ್ತಾರ ಇಲ್ಲ, ಸೊ ಅದಕ್ಕೆ ನೋಡ್ತೀನಿ ಅಷ್ಟೇ. ಓಕೆ, SRH ಮ್ಯಾಚ್ ಏನ್ ಅನ್ಸುತ್ತೆ ಲಾಸ್ಟ್?
ಅವ್ರು ನೋಡ್ದು ಎಂಟ್ರಿ ಕೊಟ್ರೆ ಗ್ರ್ಯಾಂಡ್ ಎಂಟ್ರಿ ಚೆನ್ನಾಗಿರುತ್ತೆ. ಹಂಗೆ ಮತ್ತೆ 20 ಪಾಯಿಂಟ್ಸ್ ಬೇರೆ. ಇಲ್ಲ ಅದು ಸುಮ್ನೆ ಹೇಳ್ತಿರೋದು ಇದು. ಎಡವದ್ ಏನೇ ಇದ್ರು ಲೀಗಲ್ ಎಡವ್ ಬಿಟ್ರೆ ಬೆಟರ್. ಸೊ ದಟ್ ಅದನ್ನ ಕರೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಗೆಲ್ತಾ ಇದ್ರೆ ಮಿಸ್ಟೇಕ್ಸ್ ಗೊತ್ತಾಗಲ್ವಲ್ಲ. ಇವಾಗ ನೋಡಿ ಓಪನಿಂಗ್ ಮಿಸ್ಟೇಕ್ಸ್ ಇದೆ, ಅದ್ ನಮ್ಗೆ ಕಾಣಲ್ಲ, ಸೋತಾ ಕಾಣಿಸುತ್ತೆ ಅದು. ಎನಿಹಾ ನಮ್ದು ಸ್ಪಾಟ್ 1 and 2 ಅಲ್ಲಿ ಕನ್ಫರ್ಮ್ ಆಗಿದೆ. ಸೊ SRH ಮೇಲೂ ಗೆದ್ರೆ ಖುಷಿನೇ, ಸೋತ್ರೆ ಅದೊಂದು ಅಲ್ಲೇ ಒಂದು ಅಪಶಕುನಾನ ಅಲ್ಲೇ ಕಳ್ಕೊಂಡು ಮುಂದಕ್ಕೆ ಹೋಗಿ ಗೆದ್ಕೊಂಡ್ ಬರೋಣ. ಫಸ್ಟ್ ಪಂಜಾಬ್ ಬಂದ್ರೆ ಫ್ಲೂಕ್ ಅಲ್ಲಿ ಬರ್ಬೇಕು, 1 ಮ್ಯಾಚ್ ಗೆಲ್ಬೇಕು, ಮಿಕ್ಕವರೆಲ್ಲ ಸೋಲ್ಬೇಕು. ಅದೊಂದೇ ಆಪ್ಷನ್ ಅವ್ರಿಗೆ. ಎಲ್ಲಾರ್ದು ಹಂಗೆ ಇದೆ ಆಕ್ಚುಲಿ. ಇವಾಗ ಆಲ್ಮೋಸ್ಟ್ ಟಾಪ್ 3 ಕನ್ಫರ್ಮ್ ಅನಿಸ್ತಿದೆ. SRH, RCB, ಆಮೇಲೆ GT. ಗುಜರಾತ್ ಟೈಟನ್ಸ್. ಇವ್ರು ರಾಜಸ್ಥಾನ್ ರಾಯಲ್ಸ್ ಇವತ್ತು ಸೋತ್ರು. ಚೆನ್ನೈದವ್ರದ್ದು ಡೌಟ್ ಅನಿಸ್ತಾ ಇದೆ. ಆಮೇಲೆ ಪಂಜಾಬ್ ಕಿಂಗ್ಸ್ ಅದೇ ತರ ಇದೆ. ಸೊ ಅವ್ರ 3ರಲ್ಲಿ ಯಾರಾದ್ರೂ ಬರ್ಬೋದು, ಇಲ್ಲ KKR, DC ಏನಾದ್ರು ಮತ್ತೆ ಬಹಳ ಲೆಸ್ ಹೋಪ್ ಚಾನ್ಸ್, ಮೈನರ್ ಹೋಪ್ ಅಷ್ಟೇ. ಆತರ ನಮ್ ತರ ಬರಕ್ಕೆ ಚಾನ್ಸ್ ತುಂಬಾ ಕಡಿಮೆ. ಚಾನ್ಸೇ ಇಲ್ಲ. RCB ಎಲ್ಲದ್ರಲ್ಲೂ ರೆಕಾರ್ಡ್, ಯಾವ ತರ ಬರಕ್ ಚಾನ್ಸ್ ಇಲ್ಲ ಯಾರು. ನಮ್ದು ಲಕ್ ಚೇಂಜ್ ಆಗಿದೆ. ಯಾವ ಮ್ಯಾಚ್ ಗೊತ್ತಾ? ಕರಣ್ ಶರ್ಮಾ ಸ್ಟಾರ್ಕ್ ಹೊಡಿತಾ ಇದ್ನಲ್ಲ, ನೆನಪಿದ? ಕರೆಕ್ಟ್. ಲಾಸ್ಟ್ ಓವರ್ 3 6 ಏನೋ ಹೊಡಿತಾನೆ. 3 6 ಹೊಡಿತಾನೆ, ಲಾಸ್ಟ್ 1 ರನ್ ಇಂದ ಸೋಲ್ತೀವಿ. ಕರೆಕ್ಟ್. ಅದ್ರ ನೆಕ್ಸ್ಟ್ ಮ್ಯಾಚ್ ಎಲ್ಲ ಗೆಲ್ಕೊಂಡು ಹೋಗಿದ್ದಾರೆ. ಕೋಲ್ಕತ್ತಾದ ಮೇಲೆನೆ ಅದು. ಅದಾದ್ಮೇಲೆ ಎಲ್ಲಾ ಮ್ಯಾಚ್ ಗೆದ್ರು ಆ ಸೀಸನ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ಸೀಸನ್ ಕಪ್ ಗೆದ್ವಿ. ಆಮೇಲೆ ಈ ಸೀಸನ್ ಹಿಂಗ್ ಆಡ್ತಾ ಇದ್ವಿ. ಅದು ಸ್ಟಾರ್ ಬೌಲಿಂಗ್ ಯಾರು ರೇಂಜ್ ಕೊಡ್ತಿದ್ದ ಅವ್ನ. ನನಗಂತೂ RCB ಲಕ್ ಚೇಂಜ್ ಆಗಿದ್ದು ಕುಂಭಮೇಳ ಆದ್ಮೇಲೆ ಅಪ್ಪ. ಇಬ್ರ ಮಾಡಿದ್ದು. ಟ್ರಸ್ಟ್ ಮೀ, ನೀವು ಯಾವ್ದೇ ಸೀಕ್ವೆನ್ಸ್ ಅಲ್ಲಿ ಇಟ್ ನೋಡಿ, ಅದಾದ್ಮೇಲೆನೆ RCB ಲಕ್ ಚೇಂಜ್ ಆಗಿದ್ದು. ಕುಂಭಮೇಳ ಲಾಸ್ಟ್ ಇಯರ್ ಅಲ್ವಾ? ಲಾಸ್ಟ್ ಇಯರ್ ಬಿಫೋರ್ ಸೀಸನ್ ಆರ್ ಡ್ಯೂರಿಂಗ್ ಸೀಸನ್. ಇಲ್ಲ, ಈ ಸಲ ನನ್ಗೆ ಗೆಲ್ತೀವಿ ಅನ್ನೋ ಫೀಲಿಂಗ್ ಇದೆ. ಯಾಕಂದ್ರೆ ಫಾರ್ಮ್ ಯಾವಾಗ್ಲೂ ಸೇಮ್ ಪ್ಲೇಯರ್ ಇದ್ರು ಫಾರ್ಮ್ ಚೇಂಜ್ ಆಗ್ಬಿಡತ್ತೆ. ಬಟ್ ದ ವೇ ವಿ ಆರ್ ಪ್ಲೇಯಿಂಗ್ ಅಲ್ವಾ, ಒಬ್ರು ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಅಂಡ್ ಚೆನ್ನಾಗಿ ಹೇಳ್ತಿದ್ರಲ್ಲ, ನನಗೆ ಲಾಸ್ಟ್ ಸೀಸನ್ ವೈಕ್ ಬರ್ತಿದೆ ಅಂತ. ಇವ್ರು ಯಾರು ನಮ್ಮ ಕೃಣಾಲ್ ಪಾಂಡ್ಯ ಲಾಸ್ಟ್ ಮ್ಯಾಚ್ ಆಡಿದ್ದು 73 runs from 46 balls. ಲಾಸ್ಟ್ ಟೈಮ್ 73 runs 47 balls ಅಲ್ಲಿ. ಅಮೇಸಿಂಗ್ ಇದು ಫಿಗರ್ಸ್. ನನಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ, ಈ ಸಲ ಕಪ್ ಹೊಡಿತೀವಿ ಅಂತ. ಡಾಮಿನೇಟಿಂಗ್ ಮಾಡ್ತಾ ಇದೀವಿ ಆತರ. ಸ್ವಲ್ಪ ಆಕ್ಚುಲಿ ಭಯ ಆಗಿತ್ತು, ಮೊದ್ಲೇ ರಜತ್ ಬರ್ಲಿಲ್ಲ, ಫಸ್ಟ್ ಬ್ಯಾಟಿಂಗ್ ಬೇರೆ, ವಿಕೆಟ್ ಹೋಯ್ತು ಬೆತ್ತಲ್ದು, ಏನಪ್ಪಾ ಅನ್ಕೊಂಡ್ರೆ. ಬಟ್ ಅಯ್ಯರ್ ಚೆನ್ನಾಗಿ ಆಡ್ಬಿಟ್ಟ. ಪರ್ಟಿಕಲ್ ಮೇಲೆ ಹೆವಿ ಕಾನ್ಫಿಡೆನ್ಸ್. ಹೌದು, ಸಖತ್ತಾಗಿ ಆಡ್ತಾರೆ. ಮಸ್ತ್ ಪ್ಲೇಯರ್, ಒಳ್ಳೆ ಶಾಟ್ಸ್ ಹೊಡಿ. ಆಮೇಲೆ ಕ್ಲಾಸಿಕ್ ಶಾಟ್ಸ್ ಇದೆ ಫುಲ್. ಅವನು ಬರೀ ಬ್ಯಾಟ್ ಬೀಸೋ ತರ ಏನು ಬೀಸ್ತಾ ಇಲ್ಲ, ಕ್ಲಾಸಿಕ್ ಶಾಟ್ಸ್ ಹೊಡಿತಾ ಇದ್ದಾನೆ. ಹೌದು. ಅವ್ನಿಗೆ ಲೆಗ್ಗಿಗೆ ಹಾಕೊಟ್ರಂತೂ ಆರಾಮ್ಸೆ ಹೊಡಿತಾ ಇದ್ದಾನೆ. ಫಿಕ್ಸ್ ಮಾಡಿ 6. ಹೌದು, ಅದ್ ಫಸ್ಟ್ ಅವ್ನು ಬಂದಿದ್ ಮ್ಯಾಚ್ ಅಲ್ಲಿ ಹೊಡೆದಿದ್ದಲ್ಲ ರಬಾಡಾಗೆ, ಸಖತ್ ಫ್ಲಿಕ್ ಅದು. ಸ್ಟ್ರೇಟ್ ಅಲ್ಲೂ ಹೊಡಿತಾ ಇದ್ದಾನೆ 6ಗಳನ್ನ. ಟೀಮ್ ಆಗಿ ಕ್ವಾಲಿಫೈ ಆಗಿದ್ದೀವಿ. ಸೊ ಫಸ್ಟ್ ಅಲ್ಲೇ ಟೂರ್ನಮೆಂಟ್ ಕೂಡ ಕ್ಲೋಸ್ ಮಾಡ್ತೀವಿ. ವಿ ವಿಲ್ ವಿನ್ ದಿಸ್ ಟೈಮ್ ಆಲ್ಸೋ. ಈ ಸಲಾನು ಕಪ್ ನಮ್ದೆ ಅಂತ ಇವಾಗ್ಲೇ ಹೇಳಿ ಇಟ್ಕೊಂಡಿರೋಣ. ಎದ್ಮೇಲೆ ಯೂಸ್ ಮಾಡ್ಕೊಳಕ್ ಬೇಕಾಗತ್ತೆ. ಈ ಸಲಾನು ಕಪ್ ನಮ್ದೆ. ಓಕೆ, ಬಾಯ್.